ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ಅಲ್ಲಿ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ, ಒಬ್ರು ಇಂಪಾರ್ಟೆಂಟ್ ಡಾಕ್ಟರ್ ಇದ್ದಾರೆ. ಅವರು ಯಾಕೆ ಬಂದಿದ್ದಾರೆ ಅಂತಂದ್ರೆ, ಇದೇ ಮೇ 7ಗೆ ವರ್ಲ್ಡ್ ಆಸ್ತಮಾ ಡೇ ಇದೆ. ಈ ಆಸ್ತಮಾದ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಈ ಆಸ್ತಮದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಪ್ರಶ್ನೆಗಳು ಕೂಡ ಅವರಲ್ಲಿರುತ್ತೆ. ಸೊ ಈ ಆಸ್ತಮಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ನಮ್ಮ ದಿನನಿತ್ಯದ ಜೀವನವನ್ನ ನಾವು ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ನಲ್ಲಿ ಇದ್ದಾರೆ ಫೋರ್ಟಿಸ್ ಹಾಸ್ಪಿಟಲ್ ನಾಗರಬಾವಿ. ಇಲ್ಲಿನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಪಲ್ಮಾಲಜಿಸ್ಟ್ ಡಾಕ್ಟರ್ MD ಮಜೀದ್ ಪಾಷಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಆಸ್ತಮಾ ಅನ್ನುವಂಥದ್ದು ಸಾಕಷ್ಟು ಜನರನ್ನ ಕಾಡ್ತಾ ಇದೆ. ಈ ಆಸ್ತಮಾ ಬಂದ ಮೇಲೆ ಹೇಗಪ್ಪ ನಾವು ಜೀವನ ನಡೆಸೋದು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಜನರು ಒಂದು ರೀತಿಯ ಕನ್ಫ್ಯೂಷನಲ್ಲಿ ಇರ್ತಾರೆ. ಈ ಆಸ್ತಮಾ ಅಂದರೆ ಏನು ಡಾಕ್ಟರ್? ಫಸ್ಟ್ ಆಫ್ ಆಲ್, ಆಸ್ತಮಾ ಅಂದರೆ ಇದು ಸಾಮಾನ್ಯ ಭಾಷೆಯಲ್ಲಿ ಹೇಳೋಕ್ಕೆ ಇದು ಒಂದು ಎಲರ್ಜಿ ಕಾಯಿಲೆ. ಅಂದರೆ ಕ್ರಾನಿಕ್ ಇನ್ಫ್ಲಮೇಷನ್ ಆಗಿರುತ್ತೆ ಶ್ವಾಸಕೋಶ ನಾಡಿಗಳಲ್ಲಿ, ಲಂಗ್ಸಲ್ಲಿ. ಸೊ ಇಟ್ಸ್ ಎ ಕ್ರಾನಿಕ್ ಇನ್ಫ್ಲಮೇಟ್ರಿ ಪ್ರೊಸೆಸ್ ಅಂತ ಹೇಳ್ತೀವಿ. ಅಂದರೆ ಉಸಿರಾಟ ನಾಡಿಗಳಲ್ಲಿ ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಆಗಿರುತ್ತೆ ಫ್ರಮ್ ಸಮ್ ಎಲರ್ಜೆನ್ಸಿಂದ. ಎಲರ್ಜೆನ್ ಡಸ್ಟ್ ಇರ್ಬೋದು, ಪೋಲನ್ಸ್ ಇರ್ಬೋದು, ಕೋಲ್ಡ್ ಇರ್ಬೋದು, ಆರ್ ಬೇರೆ ಸಮ್ ಟಾಕ್ಸಿಕ್ ಪಾರ್ಟಿಕಲ್ಸ್ ಇರ್ಬೋದು. ಇದರಿಂದ ಆಗಿ ಲಾಂಗ್ ಟರ್ಮ್ಗೆ ಇನ್ಫ್ಲಮೇಷನ್ ಪ್ರೊಸೆಸ್ ಆನ್ಗೋಯಿಂಗ್ ಇರುತ್ತೆ. ಸೀಸ್ನಲ್ ವೇರಿಯೇಷನ್ ಇರುತ್ತೆ ಸಿಮ್ಟಮ್ಸಲ್ಲಿ. ಮತ್ತು ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ಮಲ್ಟಿಪಲ್ ಟೈಮ್ಸ್ ಸಿಮ್ಟಮ್ಸ್ ಬರ್ತಾ ಇರುತ್ತೆ. ಸೊ ಇದಕ್ಕೆ ಆಸ್ತಮಾ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನ ಈ ಆಸ್ತಮಾ ಅಂತಂದರೆ ಈ ಸಿಗರೇಟ್ ಸೇದೋದ್ರಿಂದ ಬರುತ್ತೆ ಅಥವಾ ಈ ಕೋಲ್ಡ್ ಐಟಮ್ಸ್ ತಿನ್ನೋದ್ರಿಂದ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಮೇನ್ಲಿ ಈ ಆಸ್ತಮಾ ಬರೋದಕ್ಕೆ ಕಾರಣ ಏನು ಡಾಕ್ಟರ್? ಆಸ್ತಮಾ ಆ್ಯಕ್ಚುಲಿ ಸಿಗರೇಟ್ ಸ್ಮೋಕಿಂಗ್ ಸೇರಿರೋದ್ರಿಂದ ಬರಲ್ಲ. ಸಿಗರೇಟ್ ಸ್ಮೋಕಿಂಗಿಂದ ಬರೋದು ಕಾಯಿಲೆ ಅಂದರೆ ಅದು COPD ಅಂತ, ಅದು ಬೇರೆನಿದೆ, ಅದೂ ಒಂದು ದಮ್ಮಿನ ಕಾಯಿಲೆನೇ. ಓಕೆ ಡಾಕ್ಟರ್. ಬಟ್ ಆಸ್ತಮಾ ಅಂದರೆ ಇದು ಜನರಲಿ ಹೆರಿಡಿಟ್ರಿ ಇರುತ್ತೆ. ಮೋಸ್ಟ್ ಆಫ್ 90% ಕಾರಣ ಆಸ್ತಮಾ ಅಂದರೆ ಹೆರಿಡಿಟ್ರಿ, ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಇರುತ್ತೆ. ಮೋಸ್ಟ್ ಆಫ್ ದ ಫ್ಯಾಮಿಲಿ ಮೆಂಬರ್ಸಲ್ಲಿ ಆಸ್ತಮಾ ಎಲರ್ಜಿ ಕಾಯಿಲೆ ಇರುತ್ತೆ. ಆ್ಯಂಡ್ ಕೆಲವೊಂದು ಸತಿ ಮಕ್ಕಳಲ್ಲಿ ಅರ್ಲಿ ಏಜಲ್ಲಿ ಚೈಲ್ಡ್ಹುಡ್ ಇನ್ಫೆಕ್ಷನಿಂದ ಅಥವಾ ಎನ್ವಿರಾನ್ಮೆಂಟಲ್ ಪಲ್ಯೂಷನ್, ನೀವು ಹೇಳಿದ್ರೆ ಇದು ಸ್ಮೋಕಿಂಗ್, ಇದರಿಂದನೂ ಟ್ರಿಗ್ಗರ್ ಆಗ್ಬೋದು ಆಸ್ತಮಾ. ಬಟ್ ಬರೀ ಇದರಿಂದನೇ, ಸ್ಮೋಕಿಂಗಿಂದನೇ, ಪೊಲ್ಯೂಷನಿಂದನೇ ಆಸ್ತಮಾ ಬರಲ್ಲ. ಇಟ್ಸ್ ಒಂದು ಟ್ರಿಗ್ಗರಿಂಗ್ ಫ್ಯಾಕ್ಟರ್ ಫಾರ್ ಎಕ್ಸಿಸ್ಟಿಂಗ್ ಆಸ್ತಮಾ ಇರೋದು. ಆಸ್ತಮಾ ತೊಂದರೆಗೆ ಜಾಸ್ತಿ ಆಗ್ಬೋದು ಇದರಿಂದ. ಓಕೆ ಡಾಕ್ಟರ್, ಇನ್ನು ಈ ಸಿಂಪ್ಟಮ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವ ಥರ ಸಿಂಪ್ಟಮ್ಸ್ಗಳು ಕಂಡು ಬರುತ್ತೆ ಈ ಆಸ್ತಮಾ ಇರೋರಿಗೆ ಅಂತ? ಸೊ ಆಸ್ತಮಾ ಪೇಷಂಟ್ಸ್ಗೆ ಜನರಲಿ ಬರೋದು ಮೇನ್ಲಿ ಉಸಿರಾಡೋದು ಕಷ್ಟ. ಅಂದರೆ ಇದು ಎಲರ್ಜಿ. ಈಗ ಬೇಸಿಕಲಿ ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳಿಬಿಡ್ತೀನಿ ಆಸ್ತಮಾ ಬಗ್ಗೆ. ಆಸ್ತಮಾ ಅಂದರೆ ಫಾರ್ ಎಕ್ಸಾಂಪಲ್, ನಾವು ಈಗ ಉಸಿರಾಡ್ತೀವಿ, ಉಸಿರು ತಗೊತೀವಿ, ಉಸಿರು ಬಿಡ್ತೀವಿ. ಸೊ ಇಟ್ಸ್ ಎ ನಾರ್ಮಲ್ ಪ್ರೊಸೆಸ್. ಈಗ ಎನ್ವಿರಾನ್ಮೆಂಟಲ್ಲಿ ನಾವು ಉಸಿರು ತಗೊಂಡಾಗ ಆಕ್ಸಿಜನ್ ಒಳಗಡೆ ಹೋಗುತ್ತೆ. ಆಕ್ಸಿಜನ್ ಜೊತೆಗೆ ಎಷ್ಟೊಂದು ಕೆಲವೊಂದು ಸತಿ ಡಸ್ಟ್ ಇರುತ್ತೆ, ಜರ್ಮ್ಸ್ ಇರುತ್ತೆ, ಸೊ ಮೆನಿ ಅನ್ವಾಂಟೆಡ್ ಟಾಕ್ಸಿಕ್ ಪಾರ್ಟಿಕಲ್ಸ್ ಇರುತ್ತೆ. ನಾವು ಹೊರಗಡೆ ಉಸಿರು ತಗೊಂಡಾಗ ನಾರ್ಮಲ್ ಆಗಿ ನಾವು ಆಸ್ತಮೆಟಿಕ್ ಇಲ್ಲ, ಸೊ ನಾವು ಅದಕ್ಕೆ ಅಷ್ಟೊಂದು ನಮ್ಮದು ಉಸಿರಾಟ ನಾಡಿಗಳು ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ. ಯಾರಿಗೆ ಎಲರ್ಜಿ ತೊಂದರೆ ಇರುತ್ತೆ, ಆಸ್ತಮಾ ಪ್ರೋನ್ ಇರ್ತಾರೆ, ಜೆನೆಟಿಕಲಿ ಹೆರಿಡಿಟ್ರಿ, ಸೊ ಅವ್ರು ಏನಾಗುತ್ತೆ, ಉಸಿರಾಟ ನಾಡಿಗಳು ಒಳಗಡೆ ಮ್ಯೂಕೋಸ ಏನಿರುತ್ತೆ, ಲೈನಿಂಗ್ಸ್ ಏನಿರುತ್ತೆ, ಅದು ಓವರ್ ರಿಯಾಕ್ಟ್ ಮಾಡೋಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿಂದ ಇನ್ಫ್ಲಮೇಟ್ರಿ ಪ್ರೊಸೆಸ್ ಸ್ಟಾರ್ಟ್ ಆಗಿ ಊದ್ಕೊಂಡ್ಬಿಟ್ಟು ಸಿಕ್ರೀಷನ್ಸ್, ಕಫ ಎಲ್ಲ ಸಿಕ್ರೀಷನ್ ಆಗಿ ಉಸಿರಾಟ ನಾಡಿಗಳು ಚಿಕ್ಕದಾಗೋಗುತ್ತೆ. ಅದರಿಂದ ಏನಾಗುತ್ತೆ, ಆವಾಗ ಕೆಮ್ಮು ಬರುತ್ತೆ. ಸೊ ಮೇನ್ ಸಿಂಪ್ಟಮ್ಸ್ ಬರೋದು ಆಸ್ತಮಾ ಪೇಷಂಟ್ಸಲ್ಲಿ ಕೆಮ್ಮಿರುತ್ತೆ, ವೀಸಿಂಗ್ ಇರುತ್ತೆ, ಉಸಿರಾಡಿದರೆ ಸುಯಿ ಶಬ್ದ ಬರೋದು, ಕೆಲವರಿಗೆ ಉಸಿರಾದ ಕಷ್ಟ ಆಗುತ್ತೆ. ಸೊ ಇದು ಕಾಮನ್ ಸಿಂಪ್ಟಮ್ಸ್ ಆಸ್ತಮಾ ಅಲ್ಲಿ. ಓಕೆ ಡಾಕ್ಟರ್, ಇನ್ನು ಇದಕ್ಕೇನಾದರೂ ಆಸ್ತಮಾಗೆ ಏಜ್ ಲಿಮಿಟ್ ಅಥವಾ ಈ ಗ್ರೂಪ್ ಅವ್ರಿಗೆ, ಈ ಏಜ್ ಗ್ರೂಪ್ ಅವ್ರಿಗೆ ಜಾಸ್ತಿ ಇದ್ರ ತೀವ್ರತೆ ಇರುತ್ತೆ ಅಂತ ಆ ಥರ ಏನಾದರೂ ಇದೆಯಾ ಡಾಕ್ಟರ್? ಆಸ್ತಮಾ ಆ್ಯಕ್ಚುಲಿ ಮೆಜಾರಿಟಿಲಿ ಚೈಲ್ಡ್ಹುಡ್ಡಲ್ಲೇ ಸ್ಟಾರ್ಟ್ ಆಗುತ್ತೆ. ಬಟ್ ಆಸ್ತಮಾ ಪ್ರೆಸೆಂಟೇಷನ್ ಯಾವ ಏಜಲ್ಲಿನೂ ಬರ್ಬೋದು. ಮೋಸ್ಟ್ ಆಫ್ ಈಗ ನನ್ನ ಪೇಷಂಟ್ ಬರ್ತಾರೆ, ಅವ್ರಿಗೆ ನಾನು ಕೇಳ್ತೀನಿ, ಮುಂಚೆ ಯಾವಾಗಾದರೂ ನಿಮಗೆ ಆಸ್ತಮಾ ಇತ್ತಾ, ಚೈಲ್ಡ್ಹುಡ್ ಆಸ್ತಮಾ? ಮೆಜಾರಿಟಿ ಹೇಳ್ತಾರೆ ನಮಗೆ ಚಿಕ್ಕ ವಯಸ್ಸಲ್ಲಿ, ಅರ್ಲಿ ಏಜಲ್ಲಿ ಆಸ್ತಮಾ ಇತ್ತು,
ಬಟ್ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ಔಟ್ಗ್ರೋ ಆಗಿತ್ತು, ಈಗ ಮತ್ತೆ ರಿಪೀಟ್ ಆಗಿ ಸಿಮ್ಟಮ್ಸ್ ಬಂದಿದೆ ಅಂತ ಹೇಳ್ತಾರೆ. ಸೊ ಮೆಜಾರಿಟಿಯಲ್ಲಿ ಮಕ್ಕಳಲ್ಲಿ ಅರ್ಲಿ ಏಜಲ್ಲಿ ಅಸ್ತಮಾ ಇದ್ದೇ ಇರುತ್ತೆ, ಬಟ್ ಯಾವ ಏಜಲ್ಲಿನೂ ಬರ್ಬೋದು. ಓಕೆ ಈವನ್ ಎಲ್ಡರ್ಲಿ ಏನು ಬರ್ಬೋದು ಅಸ್ತಮಾ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಅದೇ ದಾವಣಗೆರೆ ಕಾಲ್ ಮಾಡ್ತಿರೋದು. ಓಕೆ ಇದು ನನ್ನ ಮಗಳಿಗೆ ಅಸ್ತಮಾ ಅಂತ ಇತ್ತು ಮೇಡಮ್. ಅದೇ ಈಗ ಒಂದು ಡಾಕ್ಟರ್ ಇದ್ದಾರೆ ನಿಮ್ಮ, ಹೇಳಿ ಹೇಳಿ ನಿಮ್ಮ ಸಮಸ್ಯೆ ಏನಿದೆ ಹೇಳಿ, ಡಾಕ್ಟರ್ ಇದ್ದಾರೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ ಪ್ಲೀಸ್. ಹಲೋ, ಕೇಳಿಸ್ತಿದ್ಯಾ? ಈಗ ಒಂದೆರಡು ತಿಂಗಳಿಂದ ಹಾ ಹುಷಾರಿದ್ದಿಲ್ಲ ಮೇಡಮ್. ಅದೇ ಹಿಂಗೆ ಹಾಸ್ಪಿಟಲ್ ತೋರಿಸಿದ್ವಿ, ಕೆಮ್ಮು ಕಫ ತುಂಬಾ ಆಗಿತ್ತು. ಹಂಗಾಗ್ಬಿಟ್ಟು ಹಾಸ್ಪಿಟಲ್ ತೋರಿಸಿದ್ವಿ, ಅಲ್ಲಿಂದ ಮಣಿಪಾಲಿ ಬರ್ಕೊಟ್ರು, ಮಣಿಪಾಲಿಗೆ ಹೋಗಿದ್ವಿ ಮೇಡಮ್. ಅದೇ ಓಕೆ, ಯಾರಿಗೆ? ನಮ್ಮ ಮಗಳು ಕೌಶಿಕ ಅಂತ ಹೇಳಿ. ಎಷ್ಟು ವರ್ಷ ಅವರಿಗೆ? ಈಗ ಒಂದು 15 ವರ್ಷ ಆಗಿದೆ. ಓಕೆ, ಈಗ ಒಂದು 15 ವರ್ಷ ಆಗಿದೆ ನಮ್ಮ ಪಾಪಗೆ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಅವ್ರ ಜೊತೆನೆ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ಹಿಂಗೆ ನಮ್ಮ ಪಾಪಗೆ ಒಂದು 2 ತಿಂಗಳು ಆಯ್ತು ಸರ್, ಹುಷಾರಿದ್ದಿಲ್ಲ. ಓಕೆ, ಈಗ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಕೆಮ್ಮಿದ ಉಸಿರು ತುಂಬಾ ಕಟ್ಟಾಗ ಸರ್. ಓಕೆ, ಹಲೋ, ಹಾಂ ಕೇಳಿಸ್ತಾ ಇದೆ, ಹೇಳಿ, ಕೇಳಿಸ್ತಾ ಇದೆ. ಸೊ ಮಣಿಪಾಲಿಗೆ ಅಡ್ಮಿಟ್ ಮಾಡಿದ್ವಿ ಸರ್. ಅಲ್ಲಿ ಇದು ಅಸ್ತಮಾ ಅಂತ ಹೇಳಿದ್ರು ಸರ್. ಈಗ ಅಲ್ಲಿಂದ ಮತ್ತೆ ಮುಂದಿನ ತಿಂಗಳು ಬರಕ್ಕೆ ಹೇಳಿದ್ರು. ಈಗ 1 ತಿಂಗಳು ಆಯ್ತು ಈಗ ಹತ್ರ. ಓಕೆ, ಈಗ ನಾವು ಇಲ್ಲೊಂದು ಹಾಸ್ಪಿಟಲ್ ತೋರಿಸಿದ್ವಿ ಸರ್ ಮನೆ ಹತ್ರ. ಅವರು ಇಲ್ಲ, ಅದು ಇದು ಗಿಡದ ಮೂಲಕ್ಕೆ ಔಷಧಿ ಕೊಡ್ರಿ ಅಂತ ಹೇಳಿದ್ರು ಸರ್. ಹಂಗಾಗಿ ಹಸಿ ಶುಂಠಿದು ಪ್ಲಸ್ ಜೇನುತುಪ್ಪ ಮಿಕ್ಸ್ ಮಾಡಿ ಕೊಡ್ತಾ ಇದೀವಿ ಡೈಲಿ ಬೆಳಗ್ಗೆ. ಓಕೆ, ಈಗ ಮೊದಲ ತರ ಇಲ್ಲ ಸರ್, ಸ್ವಲ್ಪ ಆದಷ್ಟು ಕಮ್ಮಿ ಆಗಿದೆ. ಅದಕ್ಕೆ ಮತ್ತೆ ಬೇರೆ ಮೆಡಿಸಿನ್ ಏನಾದ್ರು ಕೊಡ್ಬೋದ್ರ ಅಂತ ಕೇಳಂತ. ಆಯ್ತಾಯ್ತು, ಓಕೆ, ಅರ್ಥ ಆಯಿತು. ಸೊ ನಿಮ್ಮ ಬೇಸಿಕಲಿ ಇವ್ರದ್ದು ಕ್ವಶನ್ ಏನಿದೆ ಅಂದರೆ, ಅವ್ರಿಗೆ ಸಿಮ್ಟಮ್ಸ್ ಬಂದಿತ್ತು, ಸಮ್ ಡ್ಯೂರೇಷನಿಂದ ಹಾಸ್ಪಿಟಲ್ಗೆ ಹೋಗಿದ್ರು, ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡಾದಮೇಲೆ ಅವರು ಅಸ್ತಮಾ ಇದೆ ಅಂತ ಹೇಳಿದರು. ಮತ್ತು ಲೋಕಲಲ್ಲಿ ತೋರಿಸಿದಾಗ ಇದು ಅಸ್ತಮಾ ಇಲ್ಲ ಅಂತ ಸಮ್ ಹೋಮ್ ರೆಮಿಡೀಸ್ ಕೊಟ್ಟಿದ್ರು ಅಂತ ಹೇಳಿ. ಸರ್ ಈಗ ಈ ಥರ ಇರಲ್ಲ ಆ್ಯಕ್ಚುಲಿ. ಅಸ್ತಮಾ ತೊಂದರೆಗೆ ಒಂದು ಪಲ್ಮನಾಲಜಿಸ್ಟ್ ಅಂತ ಅಸ್ತಮಾಗೆ ಸ್ಪೆಷಲಿಸ್ಟೇ ಇರ್ತಾರೆ. ಅವ್ರು ಅಟ್ಲೀಸ್ಟ್ ಒಂದು ಫಿಸಿಷಿಯನ್ ಡಾಕ್ಟರ್ಗಾದರೂ ಕನ್ಸಲ್ಟ್ ಮಾಡಿದರೆ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಆಗುತ್ತೆ. ಈ ಸಮಸ್ಯೆ ಅಸ್ತಮಾ ಟ್ರೀಟ್ಮೆಂಟಲ್ಲಿ ಇದೇ ಇರೋದು. ದೇರ್ ಆರ್ ಸೋ ಮೆನಿ ಅನ್ಆಥರೈಸ್ಡ್ ಅನ್ಆಥೆಂಟಿಕ್ ಪೀಪಲು. ಇದ್ರ ಬಗ್ಗೆ ನಾವು ಒಂದು ಸ್ಪೆಷಲಿಸ್ಟ್ ಆಸ್ತಮಾ ಇದೆ ಅಂತ ಅವರು ಮೋಸ್ಟ್ಲಿ ಟೆಸ್ಟ್ ಮಾಡಿ ಎಲ್ಲ ತಿಳ್ಕೊಂಬಿಟ್ಟು ಹೇಳಿರ್ಬೋದು. ಅದಾಗದು ಮಿಸ್ಗೈಡ್ ಆಗಿ ಈಗ ಆಸ್ತಮಾ ಇಲ್ಲ ಇದು ಡೌಟೇ ಬರಲ್ಲ. ಒಂದು ಸತಿ ಇದಕ್ಕೆ ಸ್ಟ್ಯಾಂಡರ್ಡ್ ಡಯಾಗ್ನೋಸ್ಟಿಕ್ ಮೆಥಡ್ಸ್ ಇದೆ ಆಸ್ತಮಾ ತಿಳ್ಕೊಳ್ಳೋಕ್ಕೆ. ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಇದೆ. ಲೈಕ್ ಸಿಮ್ಟಮ್ಸ್ ಅಸೆಸ್ ಮಾಡ್ತೀವಿ. ನೀವು ಪಲ್ಮನಾಲಜಿಯಲ್ಲಿ ಹೋದಾಗ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂದರೆ ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಒಂದು ಕಂಪ್ಯೂಟರ್ ಮುಂದೆ ಒಂದು ಮಷೀನಲ್ಲಿ ಉಸಿರಾಡೋದು ಒಂದು ಟೆಸ್ಟ್ ಇರುತ್ತೆ. ಅದರಲ್ಲಿ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಇದು ಆಸ್ತಮಾ ಇದೆಯಾ ಇಲ್ಲ ಅಂತ. ಒಂದು ಸತಿ ಕನ್ಫರ್ಮ್ ಆದರೆ ಓವರಾಲ್ ಬೇಸ್ಡ್ ಆನ್ ಇದು ಸಿಮ್ಟಮ್ಸು ಟೆಸ್ಟು ಎಲ್ಲ ತಿಳ್ಕೊಂಡು ನಿಮಗೆ ಒಂದು ಹೇಳ್ತಾರೆ ಇದು ಅಸ್ತಮಾ ಇದೆ, ಇದಕ್ಕಿದು ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಇದೆ, ಇನ್ಹೇಲರ್ ಮೆಡಿಕೇಷನ್ಸ್ ಅಂದರೆ ಬೇಕಾದಾಗ ತೊಗೋಬೋದು. ಇದೆಲ್ಲ ನೀವು ತಗೋಬೇಕು. ಈಗ ಇದು ನೀವು ಆಥರೈಸ್ಡ್ ಡಾಕ್ಟರ್ ಹತ್ರ ಯಾರು ಪಲ್ಮನಾಲಜಿಸ್ಟ್ ಇದ್ದಾರೆ, ಆರ್ ಅಟ್ಲೀಸ್ಟ್ ನಿಮಗೆ ಪಲ್ಮನಾಲಜಿ ಆಕ್ಸೆಸಿಬಲ್ ಅಂದರೆ ಫಿಸಿಷಿಯನ್ ಹತ್ರ ಅಟ್ಲೀಸ್ಟ್ ಹೋಗಿ ಇದು ತಿಳ್ಕೊಂಬಿಟ್ಟು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಳ್ಳಿ. ಮಿಸ್ಗೈಡ್ ಆಗಬೇಡಿ ದಯವಿಟ್ಟು ಅಲ್ಲಿ ಇಲ್ಲಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್ ಅವರು ಹೇಳಿದರು ಕಾಲರ್, ಮಗಳಿಗೆ ಈ ಥರ ಇರೋದ್ರಿಂದ ಡೈಲಿ ನಾವು ಶುಂಠಿ ಮತ್ತು ಜೇನು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಇದ್ವಿ ಅಂತ. ಹೀಗೆ ಮನೆಯಲ್ಲೇ ರೆಮಿಡಿ ಮಾಡ್ಕೊಳ್ಳೋದು ಎಷ್ಟು ಸರಿ, ಆಮೇಲೆ ಆ ಥರ ತಿಂದರೆ ಏನಾಗುತ್ತೆ ಅಂತ ನೋಡಿ. ಈಗ ಮೆನಿ ಕಲ್ಚರ್ಸಲ್ಲಿ ಅರೌಂಡ್ ದಿ ಗ್ಲೋಬ್ ಎಲ್ಲ ಥರ ಹೋಮ್ ರೆಮಿಡೀಸ್ ತುಂಬ ಇದ್ದಾವೆ. ಸೊ ಹೋಮ್ ರೆಮಿಡೀಸ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಬಟ್ ಅದು ಮೇನ್ ಪರಿಹಾರ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಟ್ರೀಟ್ಮೆಂಟ್ ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಮೆಡಿಕೇಷನ್ಸೇ ಇದೆ ಅಸ್ತಮಾಗೆ. ಈಗ ಈ ಥರ ಹೋಮ್ ರೆಮಿಡೀಸ್ ತಗೊಂಡಿರೋದ್ರಿಂದ ಒಂದು ಹೆಲ್ಪ್ ಆಗ್ಬೋದು ಅಷ್ಟೇ, ಬಟ್ ಅದು ತಗೊಂಡ್ರೆ ಬೇರೆ ಟ್ರೀಟ್ಮೆಂಟ್ ಬೇಕಿಲ್ಲ, ಆ ಥರ ಇಲ್ಲ. ಓಕೆ ಡಾಕ್ಟರ್, ಇನ್ನು ಅವ್ರು ಮಾತಾಡಿದ್ರಲ್ಲೇ ಒಂದು ಡೌಟ್ ಕಾಣಿಸ್ತಾಯಿತ್ತು. ಅಂದರೆ ಮೊದಲು ಹೋಗ್ಬಿಟ್ಟು ಚೆಕ್ ಮಾಡಿದಾಗ ಆಸ್ತಮಾ ಇದೆ ಅಂತಂದ್ರು, ಆಮೇಲೆ ಲೋಕಲಲ್ಲಿ ಬಂದಾಗ ಇಲ್ಲ ಈ ಥರ ಹೋಮ್ ರೆಮಿಡಿ ಅಂತ ಹೇಳಿದ್ರು ಅಂತ. ಸೊ ಈ ಥರ ನಾವು ಡೌಟ್ ಇದ್ದಾಗ, ಅಂದರೆ ಚಿಕ್ಕ ಮಕ್ಕಳಲ್ಲೆಲ್ಲ ಬಂದಾಗ ಯಾವ ಥರ ನಾವು ಪ್ರೊಸೀಜರ್ ಮಾಡಬೇಕು, ಅಂದರೆ ಆಸ್ತಮಾ ಇದೆಯಾ ಇಲ್ವಾ ಅನ್ನೋಂಥದ್ರ ಬಗ್ಗೆ ಯಾವ ಥರ ನಾವು ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ ಡಾಕ್ಟರ್? ಈಗ ಫಸ್ಟ್ ಸಿಮ್ಟಮ್ಸ್ ಕಾಣಿಸಿದ್ರೆ ಲೈಕ್ ಕೆಮ್ಮು ಅದು ರಿಪೀಟೆಡ್ ಆಗಿ ಬರ್ತಾ ಇದೆ,
ಸೀಸ್ನಲ್ ವೇರಿಯೇಷನ್ ಲೈಕ್ ಚಳಿಗಾಲದಲ್ಲಿ ಸ್ವಲ್ಪ ಕೋಲ್ಡ್ ಎಕ್ಸ್ಪೋಜರ್ಗೆ ಸಿಮ್ಟಮ್ಸ್ ಬರ್ತಾ ಇದೆ, ಧೂಳು ಎಕ್ಸ್ಪೋಜರ್ಗೆ ಸಿಮ್ಟಮ್ಸ್ ಬರ್ತಾ ಇದೆ ಅಂದರೆ ಸ್ವಲ್ಪ ಇದು ಆಸ್ತಮಾ ಎಲರ್ಜಿ ಥರ ಇರ್ಬೋದು ಅಂತ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅದು ರಿಲಿವೆಂಟ್ ಟೆಸ್ಟ್ ಇರುತ್ತೆ, ಅದು ಮಾಡ್ಕೊಂಡ್ರೆ ಎಕ್ಸಾಕ್ಟ್ ಡಯಾಗ್ನೋಸಿಸ್ ಮಾಡ್ಬೋದು. ಸೊ ಒಂದು ಸತಿ ಡಯಾಗ್ನೋಸಿಸ್ ಕನ್ಫರ್ಮ್ ಆದಮೇಲೆ ಅದ್ರ ಬಗ್ಗೆ ಒಂದು ಚೂರು ಡೌಟೇ ಇರಲ್ಲ ದಟ್ ಇದು ಎಲರ್ಜಿ ತೊಂದರೆ ಇದೆಯೇ ಅಲ್ವಾ, ಆಸ್ತಮಾ ಇದೆಯಲ್ಲ, ಅದಕ್ಕೆ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಇದೆ. ನಾನು ಒಂದೇ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ನೀವು ಒಂದು ಸ್ಪೆಷಲಿಸ್ಟ್ ಪಲ್ಮನಾಲಜಿಸ್ಟ್ ಕನ್ಸಲ್ಟ್ ಮಾಡಿದ್ರೇ ಇದು ಡಯಾಗ್ನೋಸಿಸ್ ಆಗೋದು. ನಮ್ಮ ಹತ್ರ ತುಂಬ ಜನ ಪೇಷಂಟ್ಸ್ ಬರ್ತಾರೆ ವಿತ್ ಲಾಟ್ ಆಫ್ ಸಿವಿಯಾರಿಟಿ ಆ್ಯಂಡ್ ಅನ್ಕಂಟ್ರೋಲ್ಡ್ ಆಸ್ತಮಾ ಇರ್ತದೆ. ಅದಕ್ಕೆ ಕಾರಣ ಏನಂದರೆ ದೇ ವಿಲ್ ಬಿ ಮಿಸ್ಗೈಡೆಡ್ ಬೈ ಮೋಸ್ಟ್ ಆಫ್ ದಿ ಲೈಕ್ ಅನ್ಅಥರೈಸ್ಡ್ ಪೀಪಲ್ ಆರ್ ಮನೆಯಲ್ಲಿ ಡಿನಯಲ್ ಫೇಸಲ್ಲಿ ಲೈಕ್ ನಮಗೆ ಇದು ಇಲ್ಲ ಆಸ್ತಮಾ ಅಥವಾ ಎಲರ್ಜಿ ಇಲ್ಲ, ಇದು ಏನು ದೊಡ್ಡ ರೋಗ ಇದೆ, ಇದರಿಂದ ಹಂಗಾಗುತ್ತೆ. ಮೋಸ್ಟ್ ಆಫ್ ದ ರಿಲೇಟಿವ್ಸ್ ಫ್ರೆಂಡ್ಸೇ ಅವ್ರಿಗೆ ನಾಲೆಜ್ ಇರೋ ಬಟ್ ಮಿಸ್ಗೈಡ್ ಆಗಿಬಿಟ್ಟು ತುಂಬ ಜಾಸ್ತಿ ಮಾಡ್ಕೊಂಬರ್ತಾರೆ. ಅದ್ರ ಬದಲು ಒಂದು ಪ್ರಾಪರ್ ಒಂದು ಕನ್ಸಲ್ಟೇಷನ್, ಒಂದು ರಿಲಿವೆಂಟ್ ಟೆಸ್ಟ್ ಮಾಡಿಕೊಂಡ್ರೆ ಅದಕ್ಕೆ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಥ್ರೋಟ್ ದ ಲೈಫ್ ಏನು ಪ್ರಾಬ್ಲಮ್ ಆಗಲ್ಲ ಆಸ್ತಮಾಯಿಂದ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾನು ನಾಗರಬಾವಿಯಿಂದ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ ಸರ್. ಓಕೆ ಮೇಡಮ್. ಸರ್ ನನಗೆ ಆಕ್ಚುಲಿ ಸುಮಾರು 5-10 ಇಯರ್ಸ್ ಇಂದ ಅಲರ್ಜಿ ಇದೆ. ಓಕೆ. ಸೊ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ದೆ ಕಣ್ವಾದಲ್ಲಿ IgE ಅನ್ನೋ ಇದು ಮೋರ್ ದನ್ 3 ಟೈಮ್ಸ್ ಇದೆ. ಓಕೆ. ಸೊ ನನಗೆ ಏನಾಗ್ತಾ ಇದೆ, ನನಗೆ ಏನೇ ವೆದರ್ ಚೇಂಜ್ ಆಗ್ಲಿ, ಇಲ್ಲ ನಾನು ಫ್ರಿಜ್ ವಾಟರ್ ಕುಡಿಲಿ, ಇಲ್ಲ ನಾನ್ ವೆಜ್ ಏನೇ ನಾನು ತಗೊಂಡ್ರೆ ಇಮಿಡಿಯೇಟ್ ಆಗಿ ನನಗೆ ಸ್ನೀಸಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಆ ಸ್ನೀಸಿಂಗ್ ಹೆಂಗಾಗುತ್ತೆ ಅಂದ್ರೆ ನನ್ನ ನರ್ವ್ಸ್ ಬ್ಲಾಕ್ ಆಗೋ ತರ ಒಂದು 20 ಬೆಳಗ್ಗೆ ಎದ್ರೆ ಒಂದು 20 ಟೈಮ್ಸ್. ಇಲ್ಲ ನನಗೆ ಫ್ಯಾನ್ ಮುಂದೆ ಕೂತ್ಕೋಬಾರ್ದು ಅಂತ ಹೇಳಿದಾರೆ. ಫ್ಯಾನ್ ಮುಂದೆ ಏನಾದ್ರು ಸ್ವಲ್ಪ ಮುಖಕ್ಕೆ ಏನಾದ್ರು ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರೆ ಫ್ಯಾನ್ ಮುಂದೆ ಕೂತ್ಕೊಂಡ್ರೆ ಸ್ನೀಸಿಂಗ್ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನನಗೆ ಥ್ರೋಟ್ ಪೇನ್ ಆಗ್ತಾ ಇರುತ್ತೆ. ಸೊ ಆ ಥ್ರೋಟ್ ಪೇನ್ ಇಂದ ನನಗೆ ಏನಾಗುತ್ತೆ, ಫೀವರ್ ಸ್ಟಾರ್ಟ್ ಆಗ್ತಿದೆ. ಸೊ ಇದು ಯಾವಾಗ ಕಡಿಮೆ ಆಗುತ್ತೆ, ಏನ್ ಪ್ರಿಕಾಷನ್ ತಗೋಬೇಕು ಸರ್? ನಾನು ಇನ್ಕ್ಲೂಡ್ ಆಫೀಸ್ಗೆ ಹೋಗುವಾಗ್ಲೂ ಮಾಸ್ಕ್ ಹಾಕೊಂಡು ಹೋಗ್ತೀನಿ. ಇವಾಗ ಸಮ್ಮರ್ ಅಲ್ಲೂ ನಾನು ಹಾಟ್ ವಾಟರ್ ತಗೋತೀನಿ. ಸೊ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದಾಗ ಸ್ನೀಸಿಂಗ್ ಸ್ಟಾರ್ಟ್ ಆಗೋದು, ಇಲ್ಲ ಸ್ವಲ್ಪ ಡಸ್ಟ್ ಇದ್ದಾಗ, ಇಲ್ಲ ನಾನೇನಾದ್ರು ಮಜ್ಜಿಗೆ ತಗೊಂಡಾಗ, ಯಾವುದೇ ವೆದರಲ್ಲಾಗ್ಲಿ. ಸೊ ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀನಿ. ಸೊ ವರ್ಕ್ ಹೋದಾಗ ನನಗೆ ಈ ತರ ಪ್ರಾಬ್ಲಮ್ ಆದಾಗ ನನಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಇರಲ್ಲ ವರ್ಕ್ ಮಾಡಬೇಕು ಅಂತ. ಸೊ ಅದೇ ಅವ್ರು ಕೇಳ್ತಾ ಇರೋದು, ಹಾಗೆ ನೀವು ಕೇಳ್ತಾ ಇರೋದು ಮೇನ್ಲಿ ಪ್ರಿಕಾಷನ್ಸ್ಗೆ. ಸೊ ನಿಮಗೆ ಟಿಪಿಕಲಿ ಎಲರ್ಜಿ ಸಿಮ್ಟಮ್ಸ್ ಇದೆ, ಅದಕ್ಕೂ ಟ್ರಿಗ್ಗರ್ ಫ್ಯಾಕ್ಟರು ಅವ್ರಿಗೆ ಗೊತ್ತಾಗಿದೆ. ಸೊ ಜನರಲಿ ನಾನೀಗ ಸ್ವಲ್ಪ ಮುಂಚೆನೇ ಹೇಳಿದ್ದೆ, ಇದು ಎಲರ್ಜಿ ತೊಂದರೆ ಯಾವುದರಿಂದನೂ ಟ್ರಿಗ್ಗರ್ ಆಗ್ಬೋದು. ಈಗ ಎಲರ್ಜಿ ಅಂದರೆ ಈಗ ಅವ್ರು ಹೇಳಿದ್ರು, ಅವ್ರಿಗೆ ಮೇನ್ಲಿ ನೋಸ್ ಸಿಮ್ಟಮ್ಸ್ ಇದೆ. ಸೊ ಫಸ್ಟ್ ಇದು ಎಲರ್ಜಿ ಬಗ್ಗೆ ಹೇಳ್ಬಿಡ್ತೀನಿ. ಎಲರ್ಜಿ ಕೆಲವೊಬ್ಬರಿಗೆ ಸ್ಕಿನ್ ಎಲರ್ಜಿ ಆಗ್ಬೋದು, ಕೆಲವೊಬ್ಬರಿಗೆ ಬರೀ ನೋಸ್ ಸಿಮ್ಟಮ್ ಬರ್ಬೋದು, ಅದ್ರಿಗೆ ಎಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಸ್ಕಿನ್ ತೊಂದರೆ ಆಗಿದ್ರೆ ಅವ್ರಿಗೆ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಲಂಗ್ಸಲ್ಲಿ ಉಸಿರಾಟ ನಾಳಗಳಲ್ಲಿ ಎಲರ್ಜಿ ತೊಂದರೆ ಆಗಿದ್ದರೆ ಅದಕ್ಕೆ ವೀಸಿಂಗ್ ಆಸ್ತಮಾ ಅಂತ ಹೇಳ್ತೀವಿ. ಸೊ ಇದು ಎಲರ್ಜಿ ಬಾಸ್ಕೆಟಲ್ಲಿ ಇದೆಲ್ಲ ತೊಂದರೆಗಳು ಇರುತ್ತೆ. ಸೊ ಇದಕ್ಕೆಲ್ಲ ಕಾರಣನೇ ಸಮ್ ಟ್ರಿಗರ್. ಎಲ್ರಿಗೂ ಒಂದೇ ಟ್ರಿಗರ್ ಇರಲ್ಲ ಆ್ಯಂಡ್ ಒಂದೇ ಕಾರಣದಿಂದ ಎಲ್ರಿಗೂ ತೊಂದರೆ ಬರಲ್ಲ. ಫಾರ್ ಎಕ್ಸಾಂಪಲ್, ಕೆಲವೊಬ್ಬರಿಗೆ ಬರೀ ಡಸ್ಟಿಂದ ತೊಂದರೆ ಆಗ್ತಾ ಇರುತ್ತೆ, ಕೋಲ್ಡ್ ಎಕ್ಸ್ಪೋಜರಿಂದ ಆಗ್ತಾ ಇರುತ್ತೆ, ಪೋಲನ್ಸ್, ಸ್ಮೋಕ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಸೋ ಮೆನಿ. ಈಗ ಕೆಲವೊಬ್ಬರಂತೂ ಹೇಳ್ತಾರೆ ಮನೆಯಲ್ಲಿ ಪೆಟ್ ಇದೆ, ಪೆಟ್ ಅಂದರೆ ಡಾಗ್, ಕ್ಯಾಟ್, ಯಾವ್ದು ಪೆಟ್ ಎನಿಮಲ್ಸ್ ಇರ್ತಾರೆ, ಅದಕ್ಕೆ ಅದು ಡ್ರಾಪಿಂಗ್ಸ್ ಇರುತ್ತೆ, ಡ್ಯಾಂಡರ್ ಇರುತ್ತಲ್ಲ, ಅದರಿಂದನೂ ಕೆಲವೊಬ್ಬರಿಗೆ ಎಲರ್ಜಿ ಆಗುತ್ತೆ. ಸೊ ಈಗ ನಾವು ಬ್ಲ್ಯಾಂಕೆಟ್ ಆಗಿ ಎಲ್ಲದೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಈಗ ಕೆಲವೊಂದು ಫುಡ್ ಪದಾರ್ಥದಲ್ಲಿ ಆಗೋದು, ಮೋಸ್ಟ್ ಆಫ್ ದ ಪೇಷಂಟ್ಸ್ ನಾನು ಕೇಳಿದಾಗ ಹೇಳ್ತಾರೆ ಮೊಸಂಬಿ ತಿಂದಿದ ತಕ್ಷಣ ಆಗುತ್ತೆ, ಆರೆಂಜ್ ಸಿಟ್ರಸ್ ಫ್ರೂಟ್ ತಿಂದಿದ ತಕ್ಷಣ ಆಗುತ್ತೆ. ಕೆಲವೊಬ್ರು ಹೇಳ್ತಾರೆ ಮಿಲ್ಕ್ ಪ್ರಾಡಕ್ಟ್, ಕರ್ಡ್ಸ್, ಮಜ್ಜಿಗೆ ತಗೊಂಡಾಗ ಆಗುತ್ತೆ. ಕೆಲವೊಬ್ರು ಹೇಳ್ತಾರೆ ಬನಾನೆಯಿಂದ ಆಗುತ್ತೆ. ಸೊ ಎಲ್ಲರಿಗೂ ಎಲ್ಲದರಿಂದ ಆಗಲ್ಲ, ಲೈಕ್ ಕಾಮನ್ ಇಲ್ಲ. ಲೈಕ್ ಫುಡ್ ಪದಾರ್ಥದಲ್ಲಿ ಕೆಲವೊಬ್ಬರಿಗೆ ಬಾಳೆಹಣ್ಣು ತಿಂದರೆ ಎಲರ್ಜಿ ಆಗಲ್ಲ. ಸೊ ಈಗ ಇದು ಜನರಲಿ ಎಲರ್ಜಿ ಪೇಷಂಟ್ ಇರೋದು ಕ್ರಾನಿಕ್ ಪೇಷಂಟ್ಸ್ ಇರ್ತಾರೆ. ಸೊ ಇದರಲ್ಲಿ ನಿಮಗೆ ನಿಮ್ಮ ಟ್ರಿಗರ್ ಗೊತ್ತಾಗ್ಬಿಡುತ್ತೆ ಮೋಸ್ಟ್ ಆಫ್ ದ ಟೈಮ್. ನನಗೆ ಮೊಸಂಬಿ ತಿಂದಿದ ತಕ್ಷಣ ಆಗ್ತಾಯಿದೆ, ಬಾಳೆಹಣ್ಣು ತಿಂದ ತಕ್ಷಣ ಆಗ್ತಾಯಿದೆ. ಸೊ ನಿಮ್ಗೆ ಏನಾದರೂ ಟ್ರಿಗ್ಗರ್ ನಿಮಗೆ ಗೊತ್ತಾಗಿದ್ದರೆ ಅದಕ್ಕೆ ನೀವು ಅವಾಯ್ಡ್ ಮಾಡ್ಬೋದು. ಕಾಮನ್ ಆಗಿ ಅಂದರೆ ಇದು ಡಸ್ಟ್, ಕೋಲ್ಡ್ ಇದು ಎಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಯಾವಾಗಲೂ ಈಗ ನೀವು ಹೇಳಿದ್ರಿ ಬಿಸಿ ನೀರು ಕುಡಿತಾ ಇದ್ದೀನಿ ಅಂತ. ಸೊ ಬಿಸಿ ನೀರು ಯಾವಾಗಲೂ ಕುಡಿಬೇಕು ಅಂತಿಲ್ಲ.
ಸೊ ನಾರ್ಮಲ್ ರೂಮ್ ಟೆಂಪ್ರೇಚರ್ ವಾಟರ್ ತಗೊಳ್ಳಿ, ರೆಫ್ರಿಜಿರೇಟೆಡ್ ಥಿಂಗ್ಸ್ ಅವಾಯ್ಡ್ ಮಾಡಿ. ರೆಫ್ರಿಜಿರೇಟೆಡ್ ಅಂದರೆ ಕೋಲ್ಡ್ ಪದಾರ್ಥ. ಆ್ಯಂಡ್ ಡೈರೆಕ್ಟ್ಲಿ ನೀವು ಈಗ ಎ ಸಿ ಫ್ಯಾನ್ ಮುಂದೆ ಕೂದರೆ ಎ ಸಿ ವೆಂಟ್ ಡೈರೆಕ್ಟ್ಲಿ ಫೇಸ್ ಮೇಲೆ ಬಿಡಬಾರ್ದು. ಅದರಿಂದ ಸ್ವಲ್ಪ ಕೋಲ್ಡ್ ಡ್ರೈ ಏರ್ ಹೋದಾಗ ಅದು ಟ್ರಿಗರ್ ಆಗ್ಬೋದು, ಇನ್ಫ್ಲಮೇಷನ್, ಎಲರ್ಜಿ ಎಲ್ಲ. ಸೊ ದೀಸ್ ಆರ್ ಇದು ಎಲ್ಲ ಜನರಲ್ ಪ್ರಿಕಾಷನ್ ನ್ಯೂಸ್ ತಗೊಳ್ಳಿ. ಓಕೆ ಡಾಕ್ಟರ್, ನಾವು ಮಾತಾಡ್ತಿದ್ವಿ ಅಲರ್ಜಿಗಳ ಬಗ್ಗೆ. ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಈ ಬೆಕ್ಕು ನಾಯಿ ಇದ್ದಂಥ ಸಂದರ್ಭದಲ್ಲಿ ಈ ವಯಸ್ಸಾದವರಿಗೆ ಅಲರ್ಜಿ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ, ಅಥವಾ ಅದರ ಹೇರ್ಸಿಂದ ತುಂಬ ಅಲರ್ಜಿ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ಇದು ಹೆಂಗೆ ಡಾಕ್ಟರ್, ಪೆಟ್ಸಿಂದ ಯಾವ ರೀತಿ ಅಲರ್ಜಿಗಳು ಬರುತ್ತೆ ಅಂತ? ಪೆಟ್ಸಿಂದ ಈಗ ಮನೆಯಲ್ಲಿ ಪೆಟ್ಸ್ ಇದ್ದಾಗ, ಪೆಟ್ಸ್ ಲೈಕ್ ಡಾಗ್, ಕ್ಯಾಟ್ ಫಾರ್ ಎಕ್ಸಾಂಪಲ್, ಅದು ಎನಿಮಲ್ ಡ್ರಾಪಿಂಗ್ ಆರ್ ಹೇರ್ಸು, ಡ್ಯಾಂಡರ್ಸ್, ಅದರಿಂದ ಆಸ್ತಮಾ ಟ್ರಿಗ್ಗರ್ ಆಗುತ್ತೆ, ಎಲರ್ಜಿ ಟ್ರಿಗ್ಗರ್ ಆಗುತ್ತೆ. ಅದರಿಂದ ಎಲರ್ಜಿ ಬರಲ್ಲ. ಈಗ ಆಲ್ರೆಡಿ ಕೆಲವೊಬ್ರಿಗೆ ಎಲರ್ಜಿ ಇರುತ್ತೆ, ಸ್ಕಿನ್ ಎಲರ್ಜಿ ಇರ್ಬೋದು, ನೋಸ್ ಎಲರ್ಜಿ, ರೈನೈಟಿಸ್ ಇರ್ಬೋದು, ಅವ್ರ ಆಸ್ತಮಾ ಇರ್ಬೋದು. ಸೊ ಅದರಿಂದ ಏನಾಗುತ್ತೆ, ಇದು ಒನ್ ಆಫ್ ದ ಕಾರಣ ಟ್ರಿಗರ್ ಆಗೋಕ್ಕೆ. ಲೈಕ್ ನಾನು ಹೇಳಿದ್ದೆ, ಡಸ್ಟಿಂದ ಆಗ್ಬೋದು ಎಲರ್ಜಿ, ಕೋಲ್ಡಿಂದ ಆಗ್ಬೋದು, ಪೋಲನ್ಸಿಂದ ಆಗ್ಬೋದು, ಇದೂ ಒಂದು ಕಾರಣ ಇದೆ. ಆ್ಯಂಡ್ ಇದು ಅಷ್ಟೊಂದು ಕಾಮನ್ ಇಲ್ಲ ಕಂಪೇರ್ ಟು ಅದರ್ ಕಾಮನ್ ಕಾರಣ ಲೈಕ್ ಡಸ್ಟ್ ಆ್ಯಂಡ್ ಕೋಲ್ಡ್. ಈಗ ನಾವು ಸುಮಾರು ಪೇಷಂಟ್ಗೆ ಕೇಳ್ತೀವಿ, ಆಸ್ತಮಾ ಸಿಂಪ್ಟಮ್ ಕಂಟ್ರೋಲ್ಗೆ ಬಂದಿರಲ್ಲ, ರೆಗ್ಯುಲರ್ ಮೆಡಿಕೇಷನ್ ತೊಗೊತಿರ್ತಾರೆ. ಸೊ ಸಮ್ಟೈಮ್ಸ್ ನಾವು ಎಲ್ಲ ಕಾರಣ ಕೇಳ್ತೀವಿ, ನಿಮಗೆ ಏನಾದರೂ ಕಾನ್ಸ್ಟೆಂಟ್ ಎಕ್ಸ್ಪೋಜರ್ ಇದೆಯಾ, ಏನಾದರೂ ಎಲರ್ಜನ್ಸ್ದ ಅಂತ. ಅದರಲ್ಲಿ ಡಸ್ಟ್, ಕೋಲ್ಡ್ ಎಲ್ಲ ಕೇಳಿದಾಗ ಏನಾದರೂ ಮನೆಯಲ್ಲಿ ಪೆಟ್ಸ್ ಇದೆಯಾ ಅಂದರೆ ಅವರು ಇದೆ ಅಂತ ಹಿಸ್ಟ್ರಿ ಹೇಳ್ತಾರೆ. ಸೊ ನಾವು ಜನರಲಿ ಅಡ್ವೈಸ್ ಏನು ಮಾಡ್ತೀವಿ ಅಂದರೆ, ಯಾರಿಗೂ ಎಲರ್ಜಿ ಇರುತ್ತೆ, ಆಸ್ತಮಾ ಇರುತ್ತೆ, ಆ್ಯಂಡ್ ಅವ್ರಿಗೆ ಸಿಗ್ನಿಫಿಕೆಂಟ್ಲಿ ಪೆಟ್ಸಿಂದ ತೊಂದರೆ ಆಗ್ತಾ ಇದೆ ಅಂದರೆ ಅವ್ರಿಗೆ ನಾವು ಅಟ್ಲೀಸ್ಟ್ ಒಂದು ಬೆಡ್ರೂಮಲ್ಲಿ ಪೆಟ್ಸ್ಗೆ ಇಟ್ಕೋಬೇಡಿ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಹಾಲಲ್ಲಿ ಅವ್ರ ಔಟ್ಸೈಡ್ ಇರ್ಬೋದು ಅಂತ ಸಜೆಸ್ಟ್ ಮಾಡ್ತೀವಿ. ಸೊ ಬಟ್ ಅದರಿಂದ 100% ಹಾಗೇ ಆಗುತ್ತೆ ಹಾಗಿಲ್ಲ, ಇದು ಒನ್ ಆಫ್ ದ ಕಾರಣ. ಓಕೆ ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಬಿಡೋಣ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ, ಓಕೆ, ಕಾಲ್ ಕಟ್ಟಾಗಿದೆ ಡಾಕ್ಟರ್. ಇನ್ನು ಡಾಕ್ಟರ್, ಈ ಆಸ್ತಮಾ ಇರೋರಿಗೆ ಸಾಕಷ್ಟು ಈ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಆಮೇಲೆ ಈ ಡಸ್ಟಲ್ಲಿ ಹೋಗುವಾಗ ಮಾಸ್ಕ್ ಹಾಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಕಾಲರ್ ಹೇಳ್ದಂಗೆ AC ಆಗ್ಬೋದು, ಫ್ಯಾನ್ ಆಗ್ಬೋದು, ಇದರಿಂದ ದೂರ ಇರಬೇಕಾಗುತ್ತೆ. ಇದು ಹಿಂಗೆ ಆಸ್ತಮಾ ಇರೋರು ಯಾವ್ಯಾವ ಥರದ ತೊಂದರೆಗಳನ್ನ ಅನುಭವಿಸ್ತಾರೆ ಅಂತ? ತೊಂದರೆಗಳು ಆಗೋದು ಆಸ್ತಮಾಗೆ ಯಾವಾಗ ಈ ಥರ ಎಲರ್ಜಿ ಟ್ರಿಗ್ಗರ್ ಆದಾಗ, ಯಾವುದು ಕಾರಣ ಇರಲಿ, ಇದೆಲ್ಲ ಎಲರ್ಜನ್ಸಿಂದ ಈವನ್ ಇನ್ಫೆಕ್ಷನಿಂದನೂ ತೊಂದರೆ ಬರ್ಬೋದು. ಸೊ ಆವಾಗ ಕಾಮನ್ ಆಗಿ ಬರೋದು ಪೇಷಂಟ್ ಲೈಕ್ ವೀಸಿಂಗ್ ತೊಂದರೆ ಅಂತ ಬರ್ತಾರೆ, ಉಸಿರಾಡೋದು ಕಷ್ಟ, ಕೆಮ್ಮು. ಸೊ ಇದೆಲ್ಲ ಲಕ್ಷಣ ಇರುತ್ತೆ. ನಾವು ಚೆಕಪ್ ಮಾಡಿದಾಗ, ನಮ್ಮ ಸ್ಟೆಥೋಸ್ಕೋಪಿಂದನೂ ಚೆಕಪ್ ಮಾಡಿದಾಗ ವೀಸಿಂಗ್ ಅಂತ ಸುಯಿ ಶಬ್ದ ಬರೋದು ನಮಗೆ ರಾಂಗ್ ಕೈ ಅಂತ ಹೇಳ್ತೀವಿ, ಅದು ಕಾಣಿಸುತ್ತೆ. ಸೊ ಇದೆಲ್ಲ ನೋಡಿ ನಾವು ಹೇಳ್ತೀವಿ, ಇದು ಹಿಸ್ಟ್ರಿನೂ ಇರುತ್ತೆ, ರಿಪೀಟೆಡ್ ಆಗಿ ಆಗೋದು, ಸೀಸ್ನಲ್ ವೇರಿಯೇಷನಿಂದ ಆಗೋದು. ಸೊ ನಾವು ರಿಲಿವೆಂಟ್ ಟೆಸ್ಟ್ ಮಾಡ್ತೀವಿ, ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ. ಸೊ ನಾವು ಹಾಗೆ ತಿಳ್ಕೊತೀವಿ ಇದು ಆಸ್ತಮಾಯಿಂದನೇ ಆಗ್ತಾ ಇದೆ ಅಂತ. ಸೊ ಈ ಥರ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಡಯಾಗ್ನೋಸ್ ಬಗ್ಗೆ ಹೇಳೋದಾದರೆ ಯಾವ ಥರ ಡಯಾಗ್ನೋಸ್ ಮಾಡ್ತೀರಾ, ಏನೇನಿರುತ್ತೆ ಅಂತ? ಡಯಾಗ್ನೋಸಿಸ್ ಅಂದರೆ ಇದು ತಿಳ್ಕೊಳ್ಳೋದು, ಕನ್ಫರ್ಮ್ ಮಾಡೋದು ದಟ್ ಇದು ಎಲರ್ಜಿ ತೊಂದರೆ ಇದೆಯಾ, ಆಸ್ತಮಾ ಇದೆಯಾ, ಅಥವಾ ಬೇರೆ ಕಾರಣದಿಂದನೂ ಈ ಥರ ಸಿಂಪ್ಟಮ್ಸ್ ಬರ್ತಾ ಇದೆಯಾ ಅಂತ. ಸೊ ನಾವು ಪೇಷಂಟ್ ಬಂದಾಗ ಫಸ್ಟ್ ರಿಲಿವೆಂಟ್ ಇದ್ದರೆ ಒಂದು ಚೆಸ್ಟ್ ಎಕ್ಸ್ರೇ ಮಾಡ್ತೀವಿ, ಬೇರೆ ಏನಾದರೂ ಕಾರಣ ಇದೆಯಾ ಅಂತ ನೋಡೋಕ್ಕೆ. ಸೊ ಆಸ್ತಮಾಲಿ ಆಸ್ ಸಚ್ ಎಕ್ಸ್ರೇಲಿ ಏನು ಫೈಂಡಿಂಗ್ಸ್ ಬರಲ್ಲ. ನೆಕ್ಸ್ಟ್ ನಾವು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ. ಪಲ್ಮನರಿ ಫಂಕ್ಷನ್ ಟೆಸ್ಟ್ ಸ್ಪೈರೋಮೆಟ್ರಿ ಅಂದರೆ ಅದರಲ್ಲಿ ಒಂದು ಕಂಪ್ಯೂಟರ್ ಮುಂದೆ ನಮ್ಮದು ಬ್ಲೋಯಿಂಗ್ ಕೆಪಾಸಿಟಿ ಎಷ್ಟಿದೆ, ಅದರಲ್ಲಿ ಸರ್ಟೆನ್ ಪ್ಯಾರಾಮೀಟರ್ಸಿಂದ ನೋಡ್ತೀವಿ ಎಷ್ಟು ಮಟ್ಟಿಗೆ ಉಸಿರಾಡದ ನಾಡಿಗಳಲ್ಲಿ ಲಿಮಿಟೇಷನ್ಸ್ ಆಗಿದೆ, ಏರ್ ಫ್ಲೋ ಲಿಮಿಟೇಷನ್ ಆಗಿದೆ ಅಂತ. ಮತ್ತು ಇನ್ಹೇಲರ್ ಕೊಟ್ಬಿಟ್ಟು, ಮೆಡಿಕೇಷನ್ ಕೊಟ್ಬಿಟ್ಟು ಆ ಟೆಸ್ಟ್ ರಿಪೀಟ್ ಮಾಡ್ತೀವಿ. ರಿಪೀಟ್ ಮಾಡಿದಾಗ ಅದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ, ಮೆಡಿಕೇಷನ್ಗೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ಸಾಮಾನ್ಯವಾಗಿ ಲೈಕ್ 12% ಮೇಲೆ ರಿವರ್ಸಿಬಿಲಿಟಿ ಬಂದರೆ ಇದು ಟಿಪಿಕಲಿ ಆಸ್ತಮಾ ಇದೆ ಅಂತ ನಾವು ಕನ್ಫರ್ಮ್ ಆಗಿ ಡಯಾಗ್ನೋಸಿಸ್ ಮಾಡ್ತೀವಿ. ಸೊ ಇದೇ ಟೆಸ್ಟ್ ಇದೆ. ಬೇರೆ ಲೈಕ್ ಸಮ್ ಕೇಸಸಲ್ಲಿ ಸ್ಕಿನ್ ಪ್ರಿಕ್ ಟೆಸ್ಟು, ಬ್ಲಡ್ಡಲ್ಲಿ IgE, ಎಲರ್ಜನ್ ಲೆವೆಲ್ ಟೆಸ್ಟು, ಅದೆಲ್ಲ ಇದ್ದಾವೆ. ಇದು ಎಲ್ಲ ಕಂಬೈಂಡ್ ಆಗಿ ಹಿಸ್ಟ್ರಿ, ಕ್ಲಿನಿಕಲ್ ಫೈಂಡಿಂಗ್ಸು, ಟೆಸ್ಟ್ಗಳು ಎಲ್ಲ ಸೇರಿ ಕಾಮನ್ ಆಗಿ ಎಲ್ಲ ನೋಡಿ, ಕಂಬೈಂಡ್ ಆಗಿ ಎಲ್ಲ ನೋಡಿ ಒಂದು ಡಯಾಗ್ನೋಸಿಸ್ ಮಾಡ್ತೀವಿ. ಇನ್ನು ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಆಸ್ತಮದಲ್ಲಿ ಬೇರೆ ಬೇರೆ ಥರದ ಇದು ಕೂಡ ಇರುತ್ತೆ ಅಂತಂದ್ಬಿಟ್ಟು ಅಂತ. ಇದು ಆಸ್ತಮನೇ ಅಂತ ಹೇಗೆ ಕಂಡುಹಿಡಿಯೋದು, ಅದ್ರ ಜೊತೆಗೆ ಇದೇ ಥರದ ಬೇರೆ ಬೇರೆ ಲಕ್ಷಣಗಳು ಯಾವ್ದ್ಯಾವ್ದು ಇರುತ್ತೆ ಅಂತ?
ಹೇಳಿದೆ ನಿಮಗೆ ಕಾಮನ್ ಸಿಂಪ್ಟಮ್ಸ್ ಅಂದರೆ ಕೆಮ್ಮು, ಉಸಿರಾಡೋದು ಕಷ್ಟ, ಲೈಕ್ ವೀಸಿಂಗ್, ಸುಯಿ ಶಬ್ದ ಬರೋದು, ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಇದೇ ಸಿಂಪ್ಟಮ್ಸ್ ಬೇರೆ ಕಾಯಿಲೆಯಲ್ಲೇನೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಏನಾದರೂ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಆಗಿದ್ದರೆ ಅದರಲ್ಲೇನೂ ಇರ್ಬೋದು, ಏನಾದರೂ ನಿಮೋನಿಯಾ ಆಗಿದ್ದರೆ ಅಥವಾ ಲಂಗ್ಸಲ್ಲಿ ಫೈಬ್ರೋಸಿಸ್ ಆಗಿದ್ದರೆ, ಅಥವಾ ಈ ಶ್ವಾಸಕೋಶ ಆಚೆ ಶ್ವಾಸಕೋಶ ಕವರಿಂಗ್ ಇರುತ್ತೆ, ಪ್ಲೂರಾ ಅಂತ ಹೇಳ್ತೀವಿ, ಅದರಲ್ಲೇನೂ ತೊಂದರೆ ಆದಾಗ ಬ್ರೀದಿಂಗ್ ಡಿಫಿಕಲ್ಟಿ ಆಗ್ಬೋದು, ಕೆಮ್ಮು ಬರ್ಬೋದು. ಸೊ ಇದೆಲ್ಲ ಮಿಮಿಕ್ ಆಗುತ್ತೆ. ನಾವು ಏನು ಮಾಡ್ತೀವಿ ಅಂದರೆ ತಿಳ್ಕೊಳ್ಳೋಕ್ಕೆ ಫಸ್ಟ್ ಸಿಂಪ್ಟಮ್ಸ್ ನೋಡ್ತೀವಿ, ಅದ್ರ ರಿಲೇಟೆಡ್ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಇನ್ಫೆಕ್ಷನ್ಸ್ ಇದೆ, ಬೇರೆ ತೊಂದರೆಗಳಿಂದ ಆಗ್ತಾಯಿದೆ ಅಂತ ತಿಳ್ಕೊತೀವಿ. ಲೈಕ್ ಕೆಲವೊಬ್ಬರಿಗೆ TB ಬಂದು ಹೋಗಿರುತ್ತೆ, ಅದರಿಂದ ಶ್ವಾಸಕೋಶ ನಾಡಿಗಳಲ್ಲಿ ಸ್ವಲ್ಪ ಗಾಯ ಆಗಿ, ಸ್ಕಾರಿಂಗ್ ಆಗಿ, ಡ್ಯಾಮೇಜ್ ಆಗಿ, ಅದರಲ್ಲಿನೂ ವೀಸಿಂಗ್ ಬರ್ಬೋದು, ಕೆಮ್ಮು ಬರ್ಬೋದು, ಕಫ ಬರ್ಬೋದು. ಸೊ ನಾವು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಮಾಡೋಕ್ಕೆ ರಿಲಿವೆಂಟ್ ಟೆಸ್ಟ್ ಮಾಡ್ತೀವಿ. ಬೇಸಿಕ್ ಟೆಸ್ಟ್ ಒಂದು ಮೋರ್ ದೆನ್ 15 ಡೇಸ್ ಕಫ್ ಇದ್ದರೆ ಮ್ಯಾಂಡೇಟ್ರಿಲಿ ನಾವು ಎಲ್ಲರಿಗೂ ಒಂದು ಚೆಸ್ಟ್ ಎಕ್ಸ್ರೇ ಮಾಡಿ ನೋಡ್ತೀವಿ. ಚೆಸ್ಟ್ ಎಕ್ಸ್ರೇಲಿ ಸುಮಾರಷ್ಟು ಗೊತ್ತಾಗ್ಬಿಡುತ್ತೆ ದಟ್ ಶ್ವಾಸಕೋಶ ಅಲ್ಲಿ ಅಥವಾ ಶ್ವಾಸಕೋಶ ಕವರಿಂಗಲ್ಲಿ ಕಾಯಿಲೆ ಏನೂ ಇಲ್ಲ ಅಂತ. ಆವಾಗ ನಮಗೆ ಒಂದು ಇದು ಬರುತ್ತೆ, ಅಶ್ಯೂರೆನ್ಸ್ ಬರುತ್ತೆ ದಟ್ ಮೇ ಬಿ ಇದು ಎಲರ್ಜಿ ಆಸ್ತಮಾ ಇರ್ಬೋದು ಅಂತ. ನೆಕ್ಸ್ಟ್ ನಾವು ಲಂಗ್ ಫಂಕ್ಷನ್ ಟೆಸ್ಟ್, ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ. ಪಲ್ಮನರಿ ಫಂಕ್ಷನ್ ಟೆಸ್ಟಲ್ಲಿ ಅವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಏರ್ವೇ ಲಿಮಿಟೇಷನ್ ಆಗ್ತಾ ಇದೆಯಾ, ವಿಚ್ ಇಸ್ ಜನರಲಿ ಆಗೋದು ಆಸ್ತಮಾ ಆ್ಯಂಡ್ COPDಯಲ್ಲಿ. ಮತ್ತು ಅದರಲ್ಲಿ ಔಷಧಿ ಕೊಟ್ಟು ಇನ್ನೊಂದು ಸತಿ ಸ್ಪೈರೋಮೆಟ್ರಿ ಅದು ಲಂಗ್ ಫಂಕ್ಷನ್ ಟೆಸ್ಟ್ ರಿಪೀಟ್ ಮಾಡ್ತೀವಿ. ಅದರಲ್ಲಿ ನಾವು ಕನ್ಫರ್ಮ್ ಮಾಡ್ತೀವಿ ಇದು ಆಸ್ತಮಾಯಿಂದನೇ ಆಗ್ತಾ ಇದೆ ಅಂತ. ಸೊ ಈ ಥರ ಇದ್ದಾವೆ. ಈ ಕೆಲವೊಬ್ಬರಿಗೆ ಇದು ಮಾಡಿದ್ರೆ ಇದರಲ್ಲೂ ಗೊತ್ತಾಗ್ತಾ ಇಲ್ಲ ಅಂದರೆ ಫರ್ದರ್ ಹೈಯರ್ ಟೆಸ್ಟ್ ನಮ್ಮದು CT ಸ್ಕ್ಯಾನ್ ಚೆಸ್ಟ್ ಇದೆ, ಅಥವಾ ಕಫ ಟೆಸ್ಟ್ ಮಾಡೋದಿರುತ್ತೆ, ಈ ಕೆಲವೊಂದು ಬ್ಲಡ್ ಟೆಸ್ಟ್ ಇರುತ್ತೆ. ಸೊ ಇದೆಲ್ಲ ಕಂಬೈಂಡ್ ಆಗಿ ಕಲೆಕ್ಟಿವ್ ಆಗಿ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಇದು ಆಸ್ತಮಾನೇ ಇದೆಯಾ ಅಥವಾ ಬೇರೆ ತೊಂದರೆಗಳಲ್ಲಿ ಆಗ್ತಾ ಇದೆ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಇದರ ಲೈಕ್ ಮಲ್ಟಿಪಲ್ ಟೆಸ್ಟಿಂದ ಸಪೋಸ್ ಈಗ ತುಂಬ ಪೇಷಂಟ್ಸ್ಗೆ ಬರೀ ಕೆಮ್ಮು ಬರ್ತಾ ಇರುತ್ತೆ, ಅವ್ರಿಗೆ ಆಸ್ತಮಾ ಇರಲ್ಲ, ವೀಸಿಂಗು ಬರ್ತಾ ಇರುತ್ತೆ, ಬಟ್ ಅವ್ರು ಟಿಪಿಕಲಿ ಆಸ್ತಮಾ ಇರಲ್ಲ, ಬರೀ ಬ್ರಾಂಕೈಟಿಸ್ ಆಗಿರುತ್ತೆ, ಎಲರ್ಜಿಕ್ ಬ್ರಾಂಕೈಟಿಸ್, ರಿಪೀಟೆಡ್ ಆಗಿ ಕೆಮ್ಮು ಬರೋದು, ಅದೂ ಎಲರ್ಜಿಯಿಂದಾನೇ ಟ್ರಿಗರ್ ಆಗ್ತಿರ್ಬೋದು, ಬಟ್ ಅವ್ರಿಗೆ ಆಸ್ತಮಾ ಸಿವಿಯಾರಿಟಿ ಲೆವೆಲ್ಗೆ ಆಗಿರಲ್ಲ. ಸೊ ಇದೆಲ್ಲ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಅದು ಪರ್ಟಿಕ್ಯುಲರ್ ಸೆಟ್ ಆಫ್ ಟೆಸ್ಟ್ ಇದೆ. ನಾನು ನಿಮ್ಗೆ ಏನು ಹೇಳಿದ್ದೆ ಆ ಥರ. ಓಕೆ ಡಾಕ್ಟರ್, ಇನ್ನು ವ್ಯಾಕ್ಸಿನೇಷನ್ ಈ ಆಸ್ತಮಾ ಪೇಷಂಟ್ಸ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ? ವ್ಯಾಕ್ಸಿನೇಷನ್ ಕಮ್ಸ್ ಇನ್ ದ ಪ್ರಿವೆನ್ಷನ್ ಪಾರ್ಟ್. ಸೊ ವ್ಯಾಕ್ಸಿನೇಷನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ವ್ಯಾಕ್ಸಿನೇಷನ್ ಅಂದರೆ ನಾವು ವ್ಯಾಕ್ಸಿನ್ ಕೊಟ್ಟರೆ ಲೈಕ್ ಮಕ್ಕಳಿಗೆ ಕೊಡ್ತೀವಲ್ಲ, ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ. ಸೊ ಆಸ್ತಮಾ ಟ್ರಿಗ್ಗರ್ ಆಗೋದು ಒಂದು ಕಾರಣ ಇನ್ಫೆಕ್ಷನ್ ಇದೆ. ಇನ್ಫೆಕ್ಷನ್ ನಮ್ಮದು ಎನ್ವಿರಾನ್ಮೆಂಟಲ್ಲಿ ಇನ್ಫೆಕ್ಷನ್ ಎಷ್ಟು ಕಾಮನ್ ಇದೆ ಅಂದರೆ, ಯಾವುದಾದ್ರೂ ಒಬ್ರಿಗೆ ಕೆಮ್ಮು ವೈರಲ್ ಇನ್ಫೆಕ್ಷನ್ ಬಂದರೆ, ಅವರು ಉಸಿರಾಡಿದರೆ ಅಥವಾ ಅವರು ಕೆಮ್ಮಿದ್ರೆ ಅದು ವೈರಸ್ ಪಾರ್ಟಿಕಲ್ ಔಟ್ಸೈಡ್ ಎನ್ವಿರಾನ್ಮೆಂಟಲ್ಲಿ ಬಂದುಬಿಟ್ಟು ಎಲ್ಲರಿಗೂ ಬೇರೆಯವ್ರಿಗೆ ಸ್ಪ್ರೆಡ್ ಆಗ್ಬೋದು. ಆ ಥರ ಸ್ಪ್ರೆಡ್ ಆಗಿದ್ದರೆ, ಈಗ ಒಬ್ಬರು ಕೆಮ್ಮಿರ್ತಾರೆ ಅಥವಾ ಉಸಿರಾಡಿರ್ತಾರೆ, ಎನ್ವಿರಾನ್ಮೆಂಟಲ್ಲಿ ಅಕ್ಕಪಕ್ಕ ವೈರಸ್ಗಳಿರ್ತಾರೆ, ನಾವು ಇನ್ನೊಬ್ಬ ಬಂದುಬಿಟ್ಟು ಅದು ಇನ್ಹೇಲ್ ಮಾಡಿದರೆ ಅವ್ರಿಗೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆಗುತ್ತೆ. ಸೊ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆದಾಗ ಯಾರಿಗಾದ್ರೂ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಎಲರ್ಜಿ ಆಸ್ತಮಾ ಇದೆ, ಅವ್ರಿಗೆ ಇದರಿಂದ ಸಿವಿಯಾರಿಟಿ ಜಾಸ್ತಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವರ್ಷದಲ್ಲಿ 1 or 2 ಟೈಮ್ಸ್ ಎಲ್ಲರಿಗೂ ಕೆಮ್ಮು ಜ್ವರ ಬರುತ್ತೆ. ದಟ್ ಈಸ್ ಇನ್ಫೆಕ್ಷನ್ ಓನ್ಲಿ, ಮೋಸ್ಟ್ ಆಫ್ ದ ಟೈಮ್ ವೈರಲ್ ಇನ್ಫೆಕ್ಷನ್, ಅದು ಬರೋದು ಕಾಮನ್, ಎಲ್ರಿಗೂ ಬರುತ್ತೆ. ಅಂಥದ್ರಲ್ಲಿ ಆಸ್ತಮಾ ಅಥವಾ ಎಲರ್ಜಿ ಪೇಷಂಟ್ ಇದ್ದರೆ ಅವ್ರಿಗೆ ವರ್ಷದಲ್ಲಿ 1 or 2 ಟೈಮ್ಸ್ಗಿಂತ ಜಾಸ್ತಿ ಸತಿ ಬರ್ಬೋದು ತೊಂದರೆ. ಆ್ಯಂಡ್ ಬಂದಾಗ ತುಂಬ ದಿವಸ ಇನ್ಫೆಕ್ಷನ್ ಇರ್ಬೋದು. ಸೊ ತುಂಬ ದಿವಸ ಸಿಂಪ್ಟಮ್ಸ್ ಇರ್ಬೋದು. ಸೊ ಇದು ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ ವ್ಯಾಕ್ಸಿನೇಷನ್ ಕೊಡ್ಬೋದು. ಸೊ ಜನರಲಿ ನಮ್ಮದು ಇಂಡಿಯಾಲಿ ನಾವು ಏನು ಫಾಲೋ ಮಾಡ್ತೀವಿ ವ್ಯಾಕ್ಸಿನೇಷನ್ ಅಂದರೆ, ಮೋರ್ ದೆನ್ 60 ಇಯರ್ಸ್ ಇರೋರಿಗೆ ವೈರಲ್ ಇನ್ಫೆಕ್ಷನ್ಗೆ ಫ್ಲೂ ವ್ಯಾಕ್ಸಿನ್ ಎಲ್ಲರೂ ಕೊಡ್ತೀವಿ. ನ್ಯೂಮೋಕೊಕಲ್ ಅಂತ ನಿಮೋನಿಯಾ ವ್ಯಾಕ್ಸಿನ್ ಕೊಡ್ತೀವಿ. ಸೊ ಬಟ್ ಯಾರಿಗೂ ಎಲರ್ಜಿ ಆಸ್ತಮಾ ಇರುತ್ತೆ, ಅವ್ರ ಕ್ರಾನಿಕ್ ಬೇರೆ ಏನಾದರೂ ಹಾರ್ಟ್ ಕಿಡ್ನಿ ಡಿಸೀಸ್ ಅವ್ರಿಗೆ ವ್ಯಾಕ್ಸಿನ್ ನಾವು ಇಂಡಿಯಾಲಿ ಎಲ್ಲರಿಗೂ ಇಂಡಿಕೇಟ್ ಅಂತ ತಗೊತೀವಿ. ಸೊ ಅಂಥದ್ರಲ್ಲಿ ಆಸ್ತಮಾ ಪೇಷಂಟ್ಸ್ಗೆ ವ್ಯಾಕ್ಸಿನೇಷನ್ ಕೊಟ್ಟರೆ ಫ್ರೀಕ್ವೆನ್ಸಿ ಆಫ್ ರಿಪೀಟೆಡ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಆ್ಯಂಡ್ ಈವನ್ ಇನ್ಫೆಕ್ಷನ್ ಬಂದಾಗ ಸಿವಿಯಾರಿಟಿ ಕಡಿಮೆ ಇರುತ್ತೆ. ಸೊ ವ್ಯಾಕ್ಸಿನೇಷನ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾರಿಗೂ ಎಲರ್ಜಿ ಆಸ್ತಮಾ ಇದೆ ಅವರು ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನೀವು ಡಾಕ್ಟರ್ಗೆ ಕೇಳಿ ಫ್ಲೂ ವ್ಯಾಕ್ಸಿನ್ ಎವ್ರಿ ಇಯರ್ ತಗೋಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ನ್ಯೂಮೋನಿಯಾ ವ್ಯಾಕ್ಸಿನು ತಗೋಬೋದು. ಓಕೆ ಡಾಕ್ಟರ್, ಒಬ್ಬರು ಡೆಲ್ಲಿಯಿಂದ ಕಾಲರ್ ಇದ್ದಾರೆ. ನಮಸ್ತೆ.
ನಮಸ್ತೆ. ನಮಸ್ತೆ, ಹೇಳಿ ಮ್ಯಾಮ್. ಸರ್. ತಮ್ಮ ಹೆಸರು ಹೇಳಿ. ಬೋಲಾ ನನ್ನ ಹೆಸರು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್, ನಾನು ಇದು ಕೇಳ್ಬೇಕಾಗ್ತದೆ. ಅದೇ ಸರ ನಾವು ಕೆಮ್ತಾವ ಇಲ್ಲ, ಕಫ ಗಿಫ ಬರ್ತೈತಿ, ಇದು ಬರ್ತಾ ಇರ್ತೈತಿ. ಅದರಿಂದ ಏನು ಟಿವಿ ಅನ್ಸ್ಕೋಬೇಕಾ ಅಥವಾ ದೇಶಕ್ಕೆ ನಾರ್ಮಲಿ ದೇಶ ಇದು ಆಗ್ತಿರ್ಬೇಕು ಸರ್? ಏನಾಗ್ತಾ ಇರುತ್ತೆ ಸಿಂಪ್ಟಮ್ಸ್ ಹೇಳಿ ಇನ್ನೊಂದ್ಸತಿ. ಅದೇ ಸರ ನಾವು ಕೆಲಸ ಮಾಡ್ತಾವ ಇದರಲ್ಲಿ ಪಾರಗರ್ಗನ್ ಕೆಲಸ ಮಾಡ್ತಾವೆಲ್ಲ ಧೂಳು ಮಾತ್ರ ಇದು ಆಗ್ತಿರ್ತೈತಿ. ಅವ್ನ್ ಕಫ ನಮ್ದ ಹತ್ರ ಆಗ್ತಾ ಇರ್ತೈತಿ ಒಂದೊಂದು ಟೈಮ್ನಾಗ. ಅದರಿಂದ ಅಂದ್ರೆ ನಿಮ್ಗೆ ಧೂಳಲ್ಲಿ ಹೋದಾಗ ಜಾಸ್ತಿ ಕೆಮ್ಮು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಧೂಳ್ನಾಗ ಮತ್ತ ದೇಶಕ್ಕ ಇದು ಅಂದ್ರ ತರಕಾರಿ ಗಿರ್ಕಾರಿ ಏನು ತಗೊಂಡ್ಬರ್ಬೇಕತ್ತಾಗ ಪೂರಾ ಮಂಡಿ ಗಿಂಡಿ ಮಾತ್ರ ಅಡ್ಡಾಡಬಾರ್ದೈತ. ಅವಾಗ ಅಲ್ಲ ವಾಸನೆ ನೋಡಿ ಇದು ಕಫ ಗಿಫ ಬರಾಗ ಎಲರ್ಜಿ ಶುರು ಆಗ್ಬಿಡ್ತೈತಿ. ಎಲರ್ಜಿ ಇದಾಗ್ಬಿಡ್ತೈತಿ. ಹೌದೌದು. ಸೊ ಈಗ ಏನಂದ್ರೆ ನಿಮ್ಗೆ ಇದು ಎಲರ್ಜಿಯನ್ ಎಕ್ಸ್ಪೋಜರ್ ಆದಾಗ ಡಸ್ಟು, ಕೋಲ್ಡು ಅಥವಾ ಕೆಲವೊಂದು ಪದಾರ್ಥದಿಂದ ನಿಮಗೆ ತೊಂದರೆ ಜಾಸ್ತಿ ಬರ್ತಾ ಇದೆ. ಸೊ ಅದಕ್ಕೆ ನಿಮಗೆ ಬ್ರಾಂಕೈಟಿಸ್ ಇರ್ಬೋದು, ನಿಮ್ಮದು ಏರ್ವೇ ಹೈಪರ್ ರಿಯಾಕ್ಟಿವ್ ಇರ್ಬೋದು, ರಿಯಾಕ್ಟಿವ್ ಏರ್ವೇ ಡಿಸೀಸ್ ಅಂತ ಹೇಳ್ತೀವಿ, ಅಥವಾ ಎಲರ್ಜಿ ಆಸ್ತಮಾನು ಇರ್ಬೋದು. ಸೊ ನೀವು ಇದಕ್ಕೆ ರಿಲಿವೆಂಟ್ ಸಂಬಂಧಪಟ್ಟಿರೋದು ಟೆಸ್ಟ್ ಮಾಡಿ ಒಂದು ಪಲ್ಮನಾಲಜಿಸ್ಟ್ಗೆ ಭೇಟಿ ಆಗಿಬಿಟ್ಟು ಅದೇನಾದರೂ ಬರೀ ಇದು ಮಾಮೂಲಿ ನಿಮಗೆ ಬ್ರಾಂಕೈಟಿಸ್ ಇದೆ ಅಂತ ಮಿನಿಮಮ್ ಟ್ರೀಟ್ಮೆಂಟ್ ಇದು ತಗೊಳ್ಳಿ, ಅಥವಾ ಆಸ್ತಮಾ ಸಿವಿಯಾರಿಟಿ ಲೆವೆಲ್ಗಿದೆ ಅಂದರೆ ನಿಮಗೆ ಇನ್ಹೇಲರು ಬೇರೆ ಮಾತ್ರೆ ಎಲ್ಲ ಬರುತ್ತೆ. ಸೊ ನೀವು ನಿಯರ್ ಬೈ ಹಾಸ್ಪಿಟಲಲ್ಲಿ ನೋಡಿಬಿಟ್ಟು ಒಂದು ಪಲ್ಮನಾಲಜಿಸ್ಟ್ಗೆ ಭೇಟಿಯಾಗಿ. ಡಾಕ್ಟರ್, ಆಸ್ತಮಾ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರಿ. ಇನ್ನು ಇದರ ಟ್ರೀಟ್ಮೆಂಟ್ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡೋದಾದ್ರೆ ಯಾವ ಥರ ಟ್ರೀಟ್ಮೆಂಟ್ಗಳಿರುತ್ತೆ ಈ ಆಸ್ತಮಾಗೆ ಸಂಬಂಧಪಟ್ಟಂತೆ ಅಂತ? ಓಕೆ, ಆಸ್ತಮಾಗೆ ಟ್ರೀಟ್ಮೆಂಟ್ ಅಂದರೆ ನಾವು ಡಯಾಗ್ನೋಸಿಸ್ ಮಾಡಿದ ತಕ್ಷಣ ಫಸ್ಟ್ ಸಿವಿಯಾರಿಟಿ ಅಸೆಸ್ಮೆಂಟ್ ಮಾಡ್ತೀವಿ. ದಟ್ ಇದು ಆಸ್ತಮಾ ಇದೆ ಅಂತ ಕನ್ಫರ್ಮ್ ಮಾಡಿದಾಗ ಆಸ್ತಮಾ ಸಿವಿಯಾರಿಟಿ ಎಷ್ಟಿದೆ. ಕೆಲವೊಬ್ಬರಿಗೆ ಮೈಲ್ಡ್ ಇಂಟರ್ಮಿಟೆಂಟ್ ಆಸ್ತಮಾ ಇರುತ್ತೆ, ಕೆಲವೊಬ್ಬರಿಗೆ ಪರ್ಸಿಸ್ಟೆಂಟ್ ಇರುತ್ತೆ, ಕೆಲವೊಬ್ಬರಿಗೆ ಸಿವಿಯರ್ ಆಸ್ತಮಾ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ನಾವು ಇದು ಎಲ್ಲ ಗ್ರೇಡಿಂಗ್ ಮಾಡಿಬಿಟ್ಟು ಬೇಸ್ಡ್ ಆನ್ ಅವರ್ ಕ್ಲಿನಿಕಲ್ ಫೈಂಡಿಂಗ್ ಆ್ಯಂಡ್ ಇದು ಟೆಸ್ಟ್ಗಳೆಲ್ಲ ಮಾಡಿದಾದ್ಮೇಲೆ ಸಿವಿಯಾರಿಟಿ ಅಸೆಸ್ಮೆಂಟ್ ಆದಮೇಲೆ ಕ್ಲಾಸಿಫೈ ಮಾಡಿದಾದಮೇಲೆ ಪರ್ಟಿಕ್ಯುಲರ್ ಗ್ರೇಡ್ಗೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇದೆ. ಈಗ ಕೆಲವೊಬ್ಬರಿಗೆ ಬರೀ ಲೈಕ್ ಮೈಲ್ಡ್ ಸಿಮ್ಟಮ್ ಇರುತ್ತೆ, ಬರೀ ಸೀಸ್ನಲ್ ವೇರಿಯೇಷನ್ಸ್ ಇರುತ್ತೆ, ಲೈಕ್ ಒಂದು ವರ್ಷದಲ್ಲಿ ಒಂದು 2-3 ಟೈಮ್ಸ್ ಆಗ್ಬೋದು, 3-4 ಟೈಮ್ಸ್ ಆಗ್ಬೋದು. ಆ ಥರ ಪೇಷಂಟ್ಸ್ಗೆ ನಾವು ಬೇಸಿಕಲಿ ಒಂದು ಶಾರ್ಟ್ ಆ್ಯಕ್ಟಿಂಗ್ ಇನ್ಹೇಲರ್ ಅಂತ ಕೊಡ್ತೀವಿ. ಓಕೆ, ಬೇಕಾದಾಗ ತಗೊಳ್ಳೋದು ಅಷ್ಟೇ. ಆ್ಯಂಡ್ ಕೆಲವೊಬ್ಬರು ಆ್ಯಂಟಿ ಎಲರ್ಜಿಕ್ ಮೆಡಿಕೇಷನ್ ಟ್ಯಾಬ್ಲೆಟ್ಸ್ ಅಂತ ಬರುತ್ತೆ, ಅದು ಕೊಡ್ತೀವಿ. ಸೊ ಅವ್ರಿಗೆ ಮತ್ತೆ ಅಡ್ವೈಸ್ ಮಾಡ್ತೀವಿ, ನಿಮ್ಗೆ ಏನಾದರೂ ರಿಪೀಟೆಡ್ ಆಗಿದ್ದರೆ ಇದೇ ನಿಮಗೆ ಬೇಕಾದಾಗ ತಗೋಬೋದು ಅಂತ. ಕೆಲವೊಬ್ಬರು ಪೇಷಂಟ್ ಇರ್ತಾರೆ, ಅವ್ರಿಗೆ ನಾವು ಕೊಟ್ಟಾದಮೇಲೆ ಅವ್ರಿಗೆ ಆ ಇನ್ಹೇಲರ್ ರಿಕ್ವೈರ್ಮೆಂಟ್ ಡೈಲಿ ಇರುತ್ತೆ. ನಾವು ಬೇಕಾದಾಗ ತಗೊಳ್ಳಿ ಅಂದರೆ ಅವ್ರಿಗೆ ಬೇಕಾದಾಗ ಎವ್ರಿ ಡೇ ಬೇಕಾದಾಗ ಆಗೋಗುತ್ತೆ. ಸೊ ಅವ್ರಿಗೆ ನಾವು ಲಾಂಗ್ ಟರ್ಮ್ ಮೇಂಟೆನೆನ್ಸ್ಗೆ ಕಂಟ್ರೋಲರ್ ಮೆಡಿಕೇಷನ್ ಇನ್ಹೇಲರ್ ಅಂತ ಬರುತ್ತೆ. ಸೊ ಅದು ಡೈಲಿ ಯೂಸ್ ಮಾಡಿ ಫಾರ್ ಫ್ಯೂ ಮಂತ್ಸ್ ಆ ಥರ ಬರ್ಕೊಡ್ತೀವಿ. ತುಂಬ ಲೈಕ್ ಅನ್ಕಂಟ್ರೋಲ್ಡ್ ಆಸ್ತಮಾ ಇರುತ್ತೆ, ಅವ್ರಿಗೆ ಸಿವಿಯಾರಿಟಿ ತುಂಬ ಜಾಸ್ತಿ ಇರುತ್ತೆ. ಸಮ್ಟೈಮ್ಸ್ ಅವ್ರದ್ದು ಆಕ್ಸಿಜನು ಕಡಿಮೆ ಆಗೋ ಆ ಲೆವೆಲ್ಗೂ ಸಿವಿಯಾರಿಟಿ ಇರೋರು, ಲಾಂಗ್ ಟರ್ಮ್ಗೆ ಅನ್ಕಂಟ್ರೋಲ್ಡ್ ಆಸ್ತಮಾ ಇರೋ ಪೇಷಂಟ್ಸ್ ಇರ್ತಾರೆ. ಅವ್ರಿಗೆ ಸ್ವಲ್ಪ ಹೈಯರ್ ಮೆಡಿಕೇಷನ್, ಸಮ್ಟೈಮ್ಸ್ ಸ್ಟಿರಾಯ್ಡ್ಸು, ಸೊ ಇದೆಲ್ಲ ಬೇಕಾಗುತ್ತೆ. ಸೊ ಈ ಬೇಸ್ಡ್ ಆನ್ ಸಿವಿಯಾರಿಟಿ ನಾವು ಕ್ಲಾಸಿಫೈ ಮಾಡ್ತೀವಿ ಪೇಷಂಟ್ಸ್ಗೆ. ಸೊ ಆ್ಯಂಡ್ ಸಮ್ಟೈಮ್ಸ್ ಈಗ ಇನ್ಫೆಕ್ಷನಿಂದ ಆಗಿರೋದು ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ ಬೇಕಾಗುತ್ತೆ. ಆ್ಯಂಡ್ ಅದರಲ್ಲಿನೂ ಇನ್ನೊಂದು ಕ್ಯಾಟಗರಿ ಇರುತ್ತೆ, ಆಸ್ತಮಾ ಎಕ್ಸಾಸರ್ಬೇಷನ್. ಅಂದರೆ ಆಸ್ತಮಾ ಕಂಟ್ರೋಲ್ಗಿರುತ್ತೆ, ವರ್ಷ ಪೂರ್ತಿ ಬೇಕಾದಾಗ ಮೆಡಿಕೇಷನ್ ತಗೊತಾ ಇರ್ತಾರೆ ಆಸ್ತಮಾಗೆ. ಬಟ್ ಯಾವುದೋ ಒಂದು ಕಾರಣದಿಂದ, ಎಲರ್ಜನ್ ಟ್ರಿಗ್ಗರಿಂದ ಅಥವಾ ಇನ್ಫೆಕ್ಷನಿಂದ ಆಸ್ತಮಾ ಜಾಸ್ತಿ ಆಗೋಗುತ್ತೆ. ಜಾಸ್ತಿ ಆದಾಗ ಅದಕ್ಕೆ ಆಸ್ತಮಾ ಎಕ್ಸಾಸರ್ಬೇಷನ್. ಆವಾಗ ಮೋಸ್ಟ್ ಆಫ್ ದ ಪೇಷಂಟ್ ರಿಕ್ವೈರ್ಸ್ ಇದು ಐ ವಿ ಇಂಜೆಕ್ಷನ್ಸ್ ಬೇಕಾಗುತ್ತೆ. ಅದರಲ್ಲಿ ಸ್ಟಿರಾಯ್ಡ್ಸ್ ಇರ್ಬೋದು, ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಅದರ ರಿಲಿವೆಂಟ್ ಬ್ರಾಂಕೆಡೈಲೇಟರ್ ಇರ್ಬೋದು. ಸೊ ಇದೆಲ್ಲ ಬೇಕಾಗುತ್ತೆ. ಸೊ ಇದು ಡಿಫ್ರೆಂಟ್ ಕ್ಯಾಟಗರಿ, ಡಿಫ್ರೆಂಟ್ ಸಿವಿಯಾರಿಟಿ, ಡಿಫ್ರೆಂಟ್ ಪ್ರೆಸೆಂಟೇಷನಲ್ಲಿ ಅವ್ರಿಗೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟೇ ಬೇಕಾಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ, ಹೇಳಿ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಿಮ್ಮ ಹೆಸರು ವನ್ನೇಶ್ ಅಂತ ಹೇಳಿ. ಹಾಂ, ಚಿರಾಗಿದೆ, ತುಮಕೂರು ಡಿಸ್ಟಿಕ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ ಸರ್. ಹಾಂ, ಓಕೆ. ಹೇಳಿ ಸರ್. ಹಲೋ, ಹೇಳಿ. ಹಲೋ, ಹಾಂ, ಕೇಳಿಸ್ತಾ ಇದೆಯಾ? ಹೇಳಿ, ಸಿಮ್ಟಮ್ಸ್ ಏನು, ಎಂತಂದ್ರೆ? ಸರ್, ನಮಗೆ ಚಳಿಗೆಲ್ಲ ಬಂದರೆ ಅಂದರೆ ಈ ಒಂಥರ ಇದಾಗುತ್ತೆ, ಒಂಥರ
ಸುಸ್ತು ಅನ್ನಿಸ್ತೈತೆ. ಓಕೆ. ಒಂದ್ಸಲ ಈ ಚೀನ್ ಜಾಸ್ತಿ ಬರುತ್ತೆ. ಓಕೆ, ಹೇಳಿ. ನಾವ್ ಏನಾದ್ರು ಇದ್ ಮಾಡಿದ್ರೆ, ಕೆಲಸ ಮಾಡಿದ್ರೆ ಅದು ಒಂಥರ ಸುಸ್ತಾಗಿ ಇದಾಗುತ್ತೆ, ಒಂಥರ ಸುಸ್ತಾಗಿ ಚೀನ್ ಬರ್ತಾ ಇರ್ತೈತೆ, ಅಲರ್ಜಿ ತರ. ಸೊ ನಿಮ್ಗೆ ಪ್ರತಿ ಸತಿ ಹಂಗಾಗುತ್ತಾ? ಕೋಲ್ಡ್ ಎಕ್ಸ್ಪೋಜರ್ಗೆ ವಾತಾವರಣ ಚೇಂಜ್ ಆಗಿದ್ರೆ ಹಂಗ ಆಗ್ತಾ ಇರುತ್ತಾ? ಕೋಲ್ಡ್ ವಾತಾವರಣ ಚೇಂಜ್ ಆಗುತ್ತೆ, ಓಕೆ. ಈ ಟೈಮ್ ಆಗಲ್ಲ. ಓಕೆ, ಇದು ರಿಲೇಟೆಡ್ ಏನಾದರೂ ಟೆಸ್ಟ್ ಮಾಡಿದ್ರಾ? ಸ್ಪೆಷಲಿಸ್ಟ್ಗೆ ಕನ್ಸಲ್ಟ್ ಮಾಡಿದ್ದೀರಾ? ಇಲ್ಲ. ಓಕೆ, ನಿಮಗೆ ಈಗ ನೋಡಿ ಬರೀ ನೋ ಸಿಂಪ್ಟಮ್ ಇದೆ ಅಂದರೆ ಸೀನ್ ಬರ್ತಾ ಇರುತ್ತೆ, ರೈನೈಟಿಸ್ ಇದೆ ಅಂದರೆ ನೀವು ಒಂದ್ಸತಿ ENT ಡಾಕ್ಟರ್ಗೆ ತೋರಿಸ್ಬಿಟ್ಟು ಅದು ರಿಲಿವೆಂಟ್ ಎಕ್ಸಾಮಿನೇಷನ್ ಟೆಸ್ಟ್ ಮಾಡ್ಕೊಂಬಿಡಿ. ಅದರಲ್ಲಿ ನಿಮಗೆ ಎಲರ್ಜಿ ತೊಂದರೆಯಿಂದ ಇದು ರೈನೈಟಿಸ್ ಆಗ್ತಾ ಇದೆ ಅಂದರೆ ಅದಕ್ಕೆ ಆ್ಯಂಟಿ ಎಲರ್ಜಿಕ್ ಮೆಡಿಕೇಶನ್ಸ್ ಬರ್ತವೆ, ಅದರ್ ರಿಲಿವೆಂಟ್ ಸ್ಪ್ರೇ ಇನ್ಹೇಲರ್ ಬರುತ್ತೆ. ಸೊ ನೀವು ಅದು ತಗೊಳ್ಳಿ. ಆ್ಯಂಡ್ ಸರ್ಟೆನ್ ಈಗ ನೀವು ಇದು ಪ್ರಿಕಾಷನ್ ತಗೊಳ್ಳಿ, ಲೈಕ್ ನಿಮಗೆ ಕೋಲ್ಡಿಂದ ಎಕ್ಸ್ಪೋಜರ್ ಆಗ್ತಾ ಇದೆ, ವಾತಾವರಣ ಚೇಂಜ್ ಆದಾಗ ಹಂಗೆ ಆಗ್ತಾ ಇದೆ ಅಂದರೆ ಸ್ವಲ್ಪ ಅವಾಗ ಲೈಕ್ ಕೋಲ್ಡ್ ಎಕ್ಸ್ಪೋಜರ್ಗೆ ಅವಾಯ್ಡ್ ಮಾಡಿ. ಅವಾಗ ಕೋಲ್ಡ್ ವಾಟರ್ ಕುಡಿಬೇಡಿ, ಮಾಮೂಲಿ ರೂಮ್ ಟೆಂಪ್ರೇಚರಲ್ಲಿ ನೀರು ಕುಡಿಬೋದು. ಆ್ಯಂಡ್ ನಿಮಗೆ ಲೈಕ್ ಫ್ಯಾನ್ AC ಕೆಳಗಡೆ ಡ್ರೈ ಏರ್ ಇನ್ಹೇಲ್ ಮಾಡ್ತೀರಾ, ಅದು ಸ್ವಲ್ಪ ಅವಾಯ್ಡ್ ಮಾಡಿ. ಡೈರೆಕ್ಟ್ ಫೇಸ್ ಮೇಲೆ ಫ್ಯಾನ್ AC ಬಿಡೋದು ಆ ಥರ. ನೀವು ಔಟ್ಸೈಡ್ ಹೋದಾಗ ನಿಮಗೆ ತೊಂದರೆ ಆಗ್ತಾ ಇದ್ದರೆ ಕೋಲ್ಡಿಂದ ಲೈಕ್ ಮಾಸ್ಕ್ ಹಾಕೋಬೋದು, ಅಥವಾ ಏನಾದರೂ ನಿಮ್ಮ ಹತ್ರ ಲೈಕ್ ರುಮಾಲ್ ಕರ್ಚೀಫ್ ಏನಾದರೂ ಇದ್ದರೆ ಅದು ನೋಸ್ಗೆ ಇದು ಮಾಡಿ ಕವರ್ ಮಾಡಿ ನೀವು ಹೋಗ್ಬೋದು. ಕೋಲ್ಡಲ್ಲಿ ನೀವು ಆ ಥರ ಲೈಕ್ ಔಟ್ಸ್ಕಟ್ಸಲ್ಲಿ ಇದ್ದೀರಾ, ಅಲ್ಲಿ ಜಾಸ್ತಿ ಬ್ರೀಸ್ ಇದೆ, ಕೋಲ್ಡ್ ಇದೆ, ಆ ಥರ ಇದ್ದ ಆ ಜಾಗದಲ್ಲಿ ಸ್ವಲ್ಪ ಪ್ರಿವೆನ್ಷನ್ ಮಾಡಿ. ಸೊ ಇದೇ ನೀವು ಬೆಸ್ಟ್ ಮಾಡ್ಬೋದು ಈ ಕಂಡೀಷನಲ್ಲಿ. ಬಟ್ ನಿಮಗೆ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ನೀವು ಒಂದು ENT ಡಾಕ್ಟರ್ಗೂ ಕನ್ಸಲ್ಟ್ ಮಾಡಿ, ಬಿಕಾಸ್ ನಿಮಗೆ ಪ್ರಿಡಾಮಿನೆಂಟ್ಲಿ ಇದು ಸ್ನೀಸಿಂಗ್ಗೆ ಬರ್ತಾ ಇದೆ. ಅದಕ್ಕೆ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಡಾಕ್ಟರ್. ಹಲೋ, ನಮಸ್ತೆ ಅಮ್ಮ. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮ್ಮ ಹೆಸರು ಸಂಜನಾ ಅಂತ, ನಾವು ಚಿಕ್ಕಮಗಳೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ ಸಂಜನಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಡಾಕ್ಟರ್. ಹೇಳಿ ಅಮ್ಮ, ಏನು ಹೇಳಿ. ನಮಗೆ ಮುಂಚೆಯಿಂದನೂ ಅಲರ್ಜಿ ಇತ್ತು, ಜೋರಾಗಿ ಸೀನ್ ಬರೋದು. ಆಮೇಲೆ ಇದು ಕೋವಿಡ್ ಆದ್ಮೇಲೆ ಓಕೆ, ಇದು ಇನ್ಫೆಕ್ಷನ್ ಜಾಸ್ತಿ ಆಯ್ತು, ಲಂಗಲ್ಲಿ ನಿಯೋಫಿಲ್ಸ್ ಜಾಸ್ತಿ ಆಗಿತ್ತು. ಓಕೆ, ಅದಾದ್ಮೇಲೆ ಬ್ರಾಂಕೈಟಿಸ್ ಅಂತ ಹೇಳಿದ್ರು. ಆ ಬ್ರಾಂಕೈಟಿಸ್ ಆದ್ಮೇಲೆ ಇವಾಗ ಚೆಸ್ಟ್ ಕಂಜೆಷನ್, ಶಾರ್ಟ್ನೆಸ್ ಆಫ್ ಬ್ರೀತಿಂಗ್, ಅಂದ್ರೆ ನಾನು ಏನು ಶೀತದೆಲ್ಲ ಅವಾಯ್ಡ್ ಮಾಡಿರ್ಲಿಲ್ಲ. ಓಕೆ, ಇವಾಗ ಚೆಸ್ಟ್ ಕಂಜೆಷನ್ ಆಗಿದೆ, ಟ್ಯಾಬ್ಲೆಟ್ಸ್ ತಗೊಂತಾ ಇದೀನಿ. ಎಷ್ಟು ದಿನಕ್ಕೆ ವಾಸಿ ಆಗುತ್ತೆ ಡಾಕ್ಟರ್? ಆ್ಯಕ್ಚುಲಿ ನಿಮಗೆ ಡಯಾಗ್ನೋಸಿಸ್ ಆಗಿದೆಯಾ? ಪಲ್ಮನಾಲಜಿಸ್ಟ್ಗೆ ಭೇಟಿಯಾಗಿ ಇದು ಲಂಗ್ ಫಂಕ್ಷನ್ ಟೆಸ್ಟ್, ಪಲ್ಮನರಿ ಫಂಕ್ಷನ್ ಟೆಸ್ಟ್ ಏನಾದರೂ ಮಾಡಿದ್ದೀರಾ? ಆ ಟೆಸ್ಟ್ ಏನೇ ಮಾಡಿಲ್ಲ, ಅದೇ ತೋರಿಸ್ತಾ ಇದೀವಿ ಡಾಕ್ಟರ್ ಹತ್ರ. ಓಕೆ, ಈಗ ನೋಡಿ ನಿಮ್ಮ ತೊಂದರೆಗೆ ಎಷ್ಟು ದಿವಸದಲ್ಲಿ ಸರಿ ಆಗುತ್ತೆ ಅಂತ ಹೇಳಕ್ಕೆ ಫಸ್ಟ್ ಅದು ತಿಳ್ಕೋಬೇಕು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಏನಿದೆ ಅಂತ. ನಿಮ್ಮ ಕೇಸಲ್ಲಿ ನೀವು ಹೇಳ್ತಾ ಇದ್ದೀರಾ ನಿಮಗೆ ರಿಪೀಟೆಡ್ ಕೆಮ್ಮು ಬರ್ತಾ ಇದೆ ಕೋವಿಡ್ ಆದ್ಮೇಲೆ ಅಂದ್ರೆ ಅದು ಕೋವಿಡ್, ಎಷ್ಟೊಂದು ಜನರಿಗೆ ಕೋವಿಡ್ ಬರುತ್ತೆ, ವೈರಲ್, ಇದು ಒನ್ ಆಫ್ ದ ವೈರಲ್ ಇನ್ಫೆಕ್ಷನ್, ಅದು ಬಂದು ಹೋಗ್ಬಿಡುತ್ತೆ. ಕೆಲವೊಬ್ಬರಿಗೆ ನಿಮೋನಿಯಾ ಜಾಸ್ತಿ ಇದ್ದಾಗ ಅಲ್ಲಿ ಲಂಗ್ ಸ್ಕಾರಿಂಗ್, ಲಂಗ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ, ಆ ಥರ ಆಗಿರುತ್ತೆ. ಆ ಥರ ಆಗಿದ್ರೆ ರಿಪೀಟೆಡ್ ಆಗಿ ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗಿ ಹಂಗೆ ಆಗ್ತಿರ್ಬೋದು. ಸೊ ನೀವು ಏನು ಮಾಡಿ ಅಂದರೆ ಫಸ್ಟು ಒಂದು ಚೆಸ್ಟ್ ಎಕ್ಸ್ರೇ ಮಾಡಿ, ನೀವು ಒಂದು ಲಂಗ್ ಸ್ಪೆಷಲಿಸ್ಟ್ ಭೇಟಿಯಾಗಿ ಅವರು ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ, ಅದಾದ್ಮೇಲೆ ಒಂದು ಲಂಗ್ ಫಂಕ್ಷನ್ ಮಾಡ್ತಾರೆ. ಸಪೋಸ್ ಈಗ ನಿಮಗೆ ಲಂಗ್ಸ್ ನಾರ್ಮಲ್ ಇದೆ, ಕೋವಿಡ್ ಆದ್ಮೇಲೆ ಏನೂ ಇಂಪ್ಯಾಕ್ಟ್ ಆಗಿಲ್ಲ, ಅದು ಏನೋ ಸ್ಕಾರಿಂಗ್ ಫೈಬ್ರೋಸಿಸ್ ಏನೂ ಆಗಿಲ್ಲ ಅಂದರೆ ನಿಮ್ದು ಮುಂಚೆ ಇರೋದು ಆಸ್ತಮಾನೇ ಅದು ಸ್ವಲ್ಪ ಜಾಸ್ತಿ ಆಗ್ತಿರ್ಬೋದು. ಈಗ ನಾವು ಇತ್ತೀಚೆಗೆ ತುಂಬಾ ಪೇಷಂಟ್ಗೆ ನೋಡ್ತಾ ಇದ್ದೀವಿ, ಕೋವಿಡ್ಗಿಂತ ಮುಂಚೆ ಆಸ್ತಮಾ ಇರೋ ಪೇಷಂಟ್ಗೆ ಸಿಂಪ್ಟಮ್ಸ್ ಈಗ ಜಾಸ್ತಿ ಅಪಿಯರ್ ಆಗ್ತಾ ಇದೆ. ಲೈಕ್ ಬ್ರಾಂಕೈಟಿಸ್ ಇರೋರಿಗೆ ರಿಪೀಟೆಡ್ ಆಗಿ ರಿಯಾಕ್ಟಿವ್ ಏರ್ವೇ ಡಿಸೀಸ್ ಆಗಿ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ. ಮೇ ಬಿ ಅದು ಕೈಂಡ್ ಆಫ್ ಎ ಇನ್ಫ್ಲಮೇಟರಿ ಪ್ರೊಸೆಸ್, ಒಂಥರ ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆ. ಅದಕ್ಕೆ ಬೆಸ್ಟ್ ಏನಂದ್ರೆ ನಿಮ್ ಫಸ್ಟ್ ತಿಳ್ಕೊಳ್ಳಿ ಏನ್ ತೊಂದರೆ ಇದೆ. ಸಪೋಸ್ ನಿಮ್ಗೆ ಏನು ಇಲ್ಲ, ಅದು ಎಲರ್ಜಿ ಇದೆ, ಆಸ್ತಮಾನೇ ಇದೆ ಅಂದ್ರೆ ನಿಮ್ಗೆ ಇನ್ಹೇಲರ್ಸ್ ಬೇಕು. ಬರೀ ಮಾತ್ರೆ ಆಂಟಿ ಎಲರ್ಜಿಕ್ ಮೆಡಿಕೇಶನ್ ಆಗಲ್ಲ. ನೀವು ಇನ್ಹೇಲರ್ಸ್ ಅಲ್ಲಿ ತುಂಬಾ ವೆರೈಟಿ ಇದೆ. ನಿಮ್ ಸಿವಿಯಾರಿಟಿ ಒಂದಿರುತ್ತೆ, ಇನ್ಹೇಲರ್ ಒಂದು ನೀವು ತಗೊಂತಾ ಇರ್ತೀರಾ. ಸೊ ಅದಕ್ಕೆ ಫಸ್ಟ್ ಅದು ಗ್ರೇಡಿಂಗ್ ಮಾಡಿ, ಏನ್ ಸಿವಿಯಾರಿಟಿ ಇದೆ ಅದ್ರ ಪ್ರಕಾರ ರಿಲಿವೆಂಟ್ ಅದ ಸ್ಟ್ಯಾಂಡರ್ಡ್ ಇನ್ಹೇಲರ್ ತಗೊಂಡ್ರೆ
ನಿಮ್ಗೆ ಡೆಫಿನೆಟ್ಲಿ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಅಲ್ಲ ಸರ್, ಒಂದ್ ನಿಮಿಷ ಸರ್. ಹಾ ಸರ್, ನಾನು ಅದು ನೋಸಲ್ಲಿ ಬ್ಲಾಕ್ ಆಗ್ತಾ ಇತ್ತು ನನಗೆ ತುಂಬಾ ವರ್ಷದಿಂದ ಮುಂಚೆ, ಕೋವಿಡ್ ಬರೋದ್ಕಿಂತ ಮುಂಚೆ. ಓಕೆ. ಕೋವಿಡ್ ಬಂದಾದ್ಮೇಲೆ ನೋಸಲ್ ಬ್ಲಾಕ್ ಜಾಸ್ತಿ ಆಯ್ತು ಕೋವಿಡ್ ಟೈಮಿಂದ. ಆವಾಗ ನಾನು ಇದು ಸ್ಟೀಮ್ ತಗೊಳಕ್ಕೆ ನಿಂತ್ಕೊಂಡೆ, ಒಂದು ವೀಕ್ಲಿ ಒನ್ಸ್ ಆ ತರ. ಓಕೆ. ಅದ್ರಿಂದ ಏನಾದ್ರು ಇನ್ಫೆಕ್ಷನ್ ಆಗಿರ್ಬೋದು ಸರ್? ಇಲ್ಲ ಇಲ್ಲ ಇಲ್ಲ, ಸ್ಟೀಮ್ ಇಂದ ಆಗಲ್ಲ. ಇನ್ಫ್ಯಾಕ್ಟ್ ಅದು ಒನ್ ಆಫ್ ದ ಹೋಮ್ ರೆಮಿಡಿ. ನೀವು ಸ್ಟೀಮ್ ತಗೊಂಡ್ರೆ ನಿಮ್ಗೆ ಅಲ್ಲಿ ಇನ್ಫ್ಲಮೇಷನ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ, ಅದರಿಂದ ಹೆಲ್ಪ್ ಆಗುತ್ತೆ, ಅದರಿಂದ ಜಾಸ್ತಿ ಆಗಿರಲ್ಲ. ಬೇಸಿಕಲಿ ನಿಮ್ಗೆ ಸ್ವಲ್ಪ ಒಂದೆರಡು ಟೆಸ್ಟ್ ಇದೆ, ಅದು ಮಾಡಿ. ಅದು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಸಿವಿಯಾರಿಟಿ ಅಸೆಸ್ಮೆಂಟ್ ಆದ್ಮೇಲೆ ಅದಕ್ಕೆ ರಿಲಿವೆಂಟ್ ಮೆಡಿಕೇಶನ್ ತಗೊಂಡ್ರೇನೆ ಕಡಿಮೆ ಆಗ್ಬೋದು. ನಾನು ಒಂದು ಅಶ್ಯೂರ್ ಮಾಡ್ಬೋದು, ಡೆಫಿನೆಟ್ಲಿ ನಿಮ್ಗೆ ಈಗೇನು ತೊಂದರೆ ಇದೆ ಅದಕ್ಕಿಂತ ನೀವು ಬೆಟರ್ ಆಗ್ತೀರಾ. ಬಟ್ ಅದಕ್ಕೆ ಒಂದು ಬೇಸಿಕ್ ಇವ್ಯಾಲ್ಯೂಯೇಷನ್ ನೀವು ಪಲ್ಮನಾಲಜಿಸ್ಟ್ ಹತ್ರ ಹೋಗಿ ಮಾಡಿಸ್ಕೊಂಬಿಡಿ ಒಂದ್ಸತಿ. ಓಕೆ, ಥ್ಯಾಂಕ್ ಯು ಚಂದನ, ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಇನ್ಹೇಲರ್ ಬಗ್ಗೆ ಕಾಲರ್ ಜೊತೆ ಮಾತಾಡ್ತಿದ್ರೆ, ಹಾಗೆ ಟ್ರೀಟ್ಮೆಂಟ್ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಈ ಇನ್ಹೇಲರ್ ತಗೊಳ್ಳೋದ್ರಿಂದ ಒಂದಷ್ಟು ಜನಕ್ಕೆ ಒಂಥರ ತಪ್ಪು ತಿಳುವಳಿಕೆ ಇದೆ, ಅಂದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೆ, ನಾವು ಇದಕ್ಕೆ ಎಡಿಕ್ಟ್ ಆಗ್ತೀವಿ ಅಂತ. ಯಾಕೆ ಡಾಕ್ಟರ್, ಅಂದ್ರೆ ಆ ಥರ ಆಗುತ್ತಾ? ಈ ಇನ್ಹೇಲರ್ ಬಗ್ಗೆ ತಪ್ಪು ತಿಳುವಳಿಕೆ ಇರೋರ ಬಗ್ಗೆ ಏನು ಹೇಳ್ತೀರಾ ಅಂತ? ಆಸ್ಥಮಾಗೆ, ಬ್ರಾಂಕೈಟಿಸ್ಗೆ ಮೇನ್ ಟ್ರೀಟ್ಮೆಂಟ್ ಅಂದ್ರೆ ಇನ್ಹೇಲರ್ಸೇ ಇದೆ. ಇನ್ಹೇಲರ್ ಅಂದ್ರೆ ಒಂಥರ ಪ್ರೆಷರೈಸ್ಡ್ ಮೀಟರ್ ಡೋಸೇಜ್ ಅಲ್ಲಿ ಒಂದು ಸ್ಪ್ರೇ ಮೆಡಿಕೇಶನ್ಸ್ ಇರುತ್ತೆ. ಸೊ ಅದರಲ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಜನರಿಗೆ ತುಂಬಾ ಸ್ಟಿಗ್ಮಾ ಇದೆ. ಅದು ಸ್ಟಿಗ್ಮಾ ಫಸ್ಟು ಕಾರಣ ಏನಿದೆ ಅಂದ್ರೆ, ಮುಂಚೆಯಿಂದಾನೇ ಬರ್ತಾ ಇರೋದು ಲೈಕ್ ಸುಮಾರು ಜನ ಮಿಸ್ಗೈಡ್ ಮಾಡಿಬಿಡ್ತಾರೆ ಪೇಷಂಟ್ಗೆ, ಫ್ಯಾಮಿಲಿ, ಫ್ರೆಂಡ್ಸು. ಅಂಡ್ ಇದೆಲ್ಲ ಮೇನ್ ಕಾರಣ ಅಂದ್ರೆ ಅನ್ಆಥರೈಸ್ಡ್ ಪರ್ಸನ್ಸ್. ಅವರು ಡಾಕ್ಟರ್ಸ್ ಇರಲ್ಲ ಎಷ್ಟೊಂದು ಜನ ಸೊಸೈಟಿಯಲ್ಲಿ, ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅವ್ರ ಹತ್ರ ಎಲ್ಲ ಗೈಡೆನ್ಸ್ ತಗೊಂಡ್ಬಿಡ್ತಾರೆ. ಲೈಕ್ ಇದು ಆಸ್ತಮಾ ತಗೊಂಡ್ರೆ ಅಡಿಕ್ಷನ್ ಆಗುತ್ತೆ, ಅಭ್ಯಾಸ ಆಗ್ಬಿಡುತ್ತೆ, ದೆನ್ ಇದರಿಂದ ಲಂಗ್ಸ್ ವೀಕ್ ಆಗುತ್ತೆ. ನಂದು ಎಷ್ಟೊಂದು ಪೇಷಂಟ್ಸ್ಗೆ ನಾನು ಕೇಳಿದಾಗ ಆಸ್ತಮಾಗೆ ಇನ್ಹೇಲರ್ ಬರ್ದಿದ ತಕ್ಷಣ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಅವ್ರು ಹೇಳ್ತಾರೆ, ಸರ್ ಅದು ಬರಿಬೇಡಿ, ನಮ್ಮ ಅತ್ತೆ ಏನು ಹೇಳ್ತಾರೆ, ನಮ್ಮ ಅಪ್ಪ ಏನ್ ಹೇಳ್ತಾರೆ, ಅಮ್ಮ ಏನ್ ಹೇಳ್ತಾರೆ, ನಮ್ಮ ಹಸ್ಬೆಂಡ್ ತಪ್ಪು ತಿಳ್ಕೊಂತಾರೆ, ನನ್ಗೇನೋ ದೊಡ್ಡ ರೋಗ ಬಂದ್ಬಿಡಿದೆ ಅಂತ. ಸೊ ಸುಮಾರು ಈ ತರ ತುಂಬಾ ಭಯಗಳಿದೆ ಪೇಷಂಟ್ಸ್ಗೆ. ಇದು ಎಲ್ಲ ಇರೋದು ಮಿಸ್ಇನ್ಫಾರ್ಮೇಶನ್ ಅಂಡ್ ಮಿಸ್ಗೈಡೆನ್ಸ್ ಬೈ ದಿ ಆಲ್ ದಿಸ್ ಅನ್ಆಥರೈಸ್ಡ್ ಪೀಪಲ್. ಸೊ ಆಕ್ಚುಲಿ ನೋಡಿದ್ರೆ ಇನ್ಹೇಲರ್ಸ್ ಅಲ್ಲಿ ಕಂಟೆಂಟ್ ಇರೋದು ಮೈಕ್ರೋಗ್ರಾಮ್ ಅಲ್ಲಿ, ಅಂಡ್ ಇದರಲ್ಲಿ ಟ್ಯಾಬ್ಲೆಟ್ಸ್ ಅಲ್ಲಿ ಇರೋದು ಕಂಟೆಂಟ್ ಮಿಲಿಗ್ರಾಮ್. ಸೊ ಇನ್ಹೇಲರ್ಸ್ ಇಂದ ವೆರಿ ಲೆಸ್ ಆರ್ ನಿಲ್ ಸೈಡ್ ಎಫೆಕ್ಟ್ ಇರುತ್ತೆ ಕಂಪೇರ್ಡ್ ಟು ಟ್ಯಾಬ್ಲೆಟ್. ಸೊ ಇನ್ಹೇಲರ್ ಇಸ್ ದ ಬೆಸ್ಟ್ ಫಾರ್ ಆಸ್ತಮಾ. ವಿ ಹ್ಯಾವ್ ಡನ್ ಸೋ ಮಚ್ ಆಫ್ ಕ್ಯಾಂಪೇನಿಂಗ್ ಅಂಡ್ ಅವೇರ್ನೆಸ್ ಟು ದ ಪೀಪಲ್ ದಟ್ ಇದು ಇನ್ಹೇಲರ್ಸ್ ಇಸ್ ದ ಬೆಸ್ಟ್ ಅನ್ಸರ್. ಸೊ ಇನ್ಹೇಲರ್ ಸ್ಟಿಗ್ಮಾ ಇದೆ ಅಂಡ್ ಡೆಫಿನೆಟ್ಲಿ ಇದಕ್ಕೆ ಅವೇರ್ನೆಸ್ ಬೇಕು. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಸಿರಿ ಡಾಕ್ಟರ್ಸ್ ಲೈವಲ್ಲಿ ಬಂದು ಆಸ್ತಮಾ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಹಾಗೆ ಕಾಲರ್ಸ್ಗೂ ಕೂಡ ಮಾತಾಡಿದ್ದೀರಾ. ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಇವತ್ತು ಬಂದು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಆಸ್ತಮಾ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಆರೋಗ್ಯ ಸಮಸ್ಯೆಯ ಕುರಿತು ಮತ್ತೊಂದು ಸ್ಪೆಷಲಿಸ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಸಿರಿ ಕನ್ನಡ. ಥ್ಯಾಂಕ್ ಯು.